ನಾನು ಭಾವಿಸ್ತೀನಿ. ಎಲ್ಲಾ ಪರಬ್ರಹ್ಮ ಎನಬೇಕು ಬೇರೊಂದಿಲ್ಲ ಎಂಬುವ ದೃಢ ಇರಬೇಕು. ಇವೆಲ್ಲ ಬರೀ ಅಂತಿರ್ತೀನಿ, ಅನುಭವ ಇರೋದಿಲ್ಲ. ಯಾವಾಗ ಬ್ರಹ್ಮ ವಸ್ತುವಿನ ಅನುಭವವೇ ಬರುತ್ತೋ ಅನ್ನೋದೇ ಬೇಕಾಗಿಲ್ಲ, ಎಲ್ಲವೂ ಬ್ರಹ್ಮ ವಸ್ತುವಾಗೇ ಇರುತ್ತೆ. ಈಗ ನಮ್ಮ ಅಪ್ಪವ್ರು ಏನ್ ಇದ್ರಲ್ಲ, ಅವ್ರಿಗೆಲ್ಲವೂ ಬ್ರಹ್ಮನೇ. ಬ್ರಹ್ಮವನ್ನ ನಮ್ಮ ಎಲ್ಲಾರು ನೋಡಿದ್ರು ಅವ್ರಿಗೆ ಬ್ರಹ್ಮ. ಇವ್ರ ಹೆಣ್ಣು ಇದೆಲ್ಲ ನಮಗೆ ದೇಹಾದಿಗಳಿಂದ ಗುರುಗಳು ಅಂತ, ಅವ್ರಿಗೆ ಎಲ್ಲದ್ರಲ್ಲೂ ಆತ್ಮವಸ್ತುವೆ. ಹಾಗಾಗಿ ಆ ರೀತಿಯ ಅನುಭವ ಬರಬೇಕಂದ್ರೆ ಈ ರೀತಿಯಾದ ಅಂತರಂಗ ಸಾಧನ ಪ್ರಾರಂಭ ಆಗ್ಲೇಬೇಕು. ಅರ್ಥ ಅದು ಅನುಭವ ಬರ್ತಿಲ್ಲ, ನನ್ಗೆ ಆ ಸಾಧನೆಗಳಾಗ್ತಿಲ್ಲ ಅಂದ್ರೆ ಗುರು ಪ್ರಾರ್ಥನೆ ಮಾಡ್ಲೇಬೇಕು, ಗುರು ಧ್ಯಾನ ಅವರೇ ಇದಕ್ಕೆಲ್ಲ ಏನು ಈ ಸಂಪತ್ತಿಗೆ, ಜ್ಞಾನ ಸಂಪತ್ತಿಗೆ, ಆತ್ಮವಸ್ತುವಿನ ಅನುಭವಕ್ಕೆ, ಆತ್ಮ ಸಾಕ್ಷಾತ್ಕಾರಕ್ಕೆ ನಮಗ ಅವರೇ ಅಂತರಂಗದಲ್ಲಿ, ಅವ್ರನ್ನ ಬಿಟ್ಟು ಯಾರು ಇಲ್ಲ ಜಗತ್ತಲ್ಲಿ. ಯಾರು ಎಂತ ಬುದ್ಧಿವಂತರಿರ್ಲಿ, ವಿದ್ಯಾವಂತರಿರ್ಲಿ, ಬಹಳ ಶ್ರೇಷ್ಠ, ಇಡೀ ಜಗತ್ತೇ ಅವ್ರನ್ನ ಹೊಗಳುತ್ತಿರ್ಲಿ, ಅವ್ನಿಗೆ ಏನೂ ಅಂತರಂಗದ್ ಗೊತ್ತಿಲ್ಲ. ಯಾರು ಆತ್ಮಾನುಭವವನ್ನ, ಆತ್ಮವಸ್ತುವನ್ನ ಅನುಭವಿಸಿರ್ತಾರೋ ಅಂತ ಮಹಾತ್ಮರಿಂದ ಮಾತ್ರ ಆತ್ಮಜ್ಞಾನ. ಅಂತ ಮಹಾತ್ಮರ ಹತ್ರ ನಾನು ಹೇಗಿರ್ಬೇಕು? ಮೊದಲು ನನ್ನ ಮುಖ್ಯ, ನನ್ನ ಮನಸ್ಸು ಮುಖ್ಯ, ನನ್ನ ಅಂತರಂಗ ಮುಖ್ಯ. ನನಗೆ ಎಷ್ಟು ಜ್ಞಾನದ ಇಚ್ಛೆ ಇದೆ, ಎಷ್ಟು ಜ್ಞಾನದ ತೀವ್ರತೆ ಇದೆ, ಆತ್ಮಜ್ಞಾನವನ್ನ ಪಡಿಲೇಬೇಕು. ಅದು ಬಿಟ್ಟು ಬದುಕಲ್ಲಿ ಇನ್ನೇನೂ ಅಲ್ಲ, ಇದೇ ಅತ್ಯಂತ ಶ್ರೇಷ್ಠ ಅಂತ ಯಾರಿಗ ಅನ್ಸತ್ತಲ್ಲ ಅಂತವ್ರಿಗೆ ಆ ಗುರುಗಳು ಸಿಗ್ತಾರೆ. ಆ ಗುರುಗಳ ಹತ್ರ ಹೇಗಿರ್ಬೇಕು? ಪರಮಾತ್ಮನೆಂಬುದ ಅರಿಯಬೇಕು. ನಾನ್ ಬ್ರಹ್ಮಜ್ಞಾನ, ನಾನೇ ಆತ್ಮವಸ್ತು ಅಂತ ಅರಿಬೇಕು. ಅದನ್ನ ಅರಿಯಬೇಕಾದರೆ ಗುರು ಬೇಕು. ಗುರುಗಳು ಸಿಕ್ಕಿದ್ದಾರೆ, ಆತ್ಮವಸ್ತುನು ಅನುಭವಿಸ್ಬೇಕು ಅಂತಿದೆ. ಆದ್ರೆ ಏನಾಗ್ಬೇಕು? ಆ ಗುರುವಿನ ಪರಮಾತ್ಮನೆಂಬುದನ್ನ ಅರಿಯಬೇಕು. ಅದನ್ನ ಅರಿಯಬೇಕಾದರೆ ಗುರು ಬೇಕು. ಗುರು ದೊರೆಯಲಾತನ ಚರಣದೊಳಗೆ ತನ್ನ ಶಿರವನ್ನು ಮರೆಸಾದಿಟ್ಟಿರಬೇಕು. ಇದನ್ ಮಾಡಲ್ಲ ನಾವು. ಬರೀ ನಾವು ಅವ್ರ ಹತ್ರ ಹೋಗ್ತೀವಿ, ಗುರುಗಳೇ ನೀವೆಲ್ಲ ನಿಮ್ಮೇಲೆ ಭಾರ ಹಾಕಿದೀವಿ. ಗುರುಗಳ ಮೇಲೆ ಭಾರ ಹಾಕ್ದವ್ರು ಹೇಗೆ ಅವ್ರು ಆರಾಮಾಗಿರ್ತಾರೆ? ಅವರು ಗುರುಗಳಾಗ್ತಾರೆ. ಯಾರು ತಂದು ಅಂತ ತಾನೇನು ಶಿಷ್ಯನೆಂದರೆ ಇಂತಿರಬೇಕು, ಎಲ್ಲವನ್ನರ್ಪಿಸಬೇಕು. ಗುರುವೆಂದರೆ ಇಂತಿರಬೇಕು, ಎಲ್ಲವ ಬಿಟ್ಟಿರಬೇಕು. ನಾವು ಮೊದ್ಲು ಗುರುಗಳದನ್ನ ಹೇಳಕ್ ಹೋಗ್ತಿರ್ತೀವಿ. ಗುರುಗಳು ಏನು ಬಿಟ್ಟಿಲ್ಲ, ಗುರುಗಳು ಹಂಗಿದ್ದಾರೆ, ಗುರುಗಳು ಹಿಂಗಿದ್ದಾರೆ, ಅವ್ರ ಆತ್ಮಜ್ಞಾನ ಅವ್ರದನ್ ಬಿಡು. ಮೊದಲು ನಾನು ಶಿಷ್ಯ ಆಗಿದ್ರೆ ಅಂತ ಗುರುಗಳೇ ಸಿಗೋದು. ಎಲ್ಲೇ ಪ್ರಕೃತಿಯಲ್ಲೇ ಎಲ್ಲೂ ಮೋಸ, ಒಂದು ಇರುವೆಗೆ ಮೋಸ ಮಾಡಕ್ಕಾಗಲ್ಲ. ಸಕ್ಕರೆ ಇರೋ ಹಾಗೆ ಒಂದ್ ಬೆಳ್ಳದ ಏನಾರು ತಂದಿಡ್ಲಿ, ಅದಕ್ಕೆ ಯಾರು ಮೋಸ ಮಾಡಕ್ಕಾಗಲ್ಲ. ಅದು ಸಕ್ಕರೆ ಅಂತ ಏನಾರು ಮೋಸ ಆಗತ್ತಾ? ಪ್ರಕೃತಿಯಲ್ಲಿ ವಸಂತ ಬರುತ್ತೆ, ಕೋಗಿಲೆಗೆ ಏನಾರು ಕೋಗಿಲೆ ಗೊತ್ತಾಗತ್ತೆ, ನಮಗ್ ಗೊತ್ತಾಗತ್ತಾ? ಹಾಗೆ ಒಂದು ಗಿಳಿಗೆ ಆ ಮಾವಿನ ಹಣ್ಣು ಗೊತ್ತಾಗತ್ತೆ ಎಲ್ಲ ಹಣ್ಣು ಬಿಟ್ಟಿದೆ ಅಂತ. ಎಲ್ಲೋ ಇರುತ್ತೆ ಅದು ಗೊತ್ತಾಗತ್ತೆ. ಎಲ್ಲೂ ಆ ರೀತಿ ಇಲ್ಲ. ಇಲ್ಲಿ ಶಿಷ್ಯನಿಗೆ ಮಾತ್ರ ಗುರುಗಳು, ಅಂತ ಗುರುಗಳು ಸಿಕ್ಬಿಟ್ರು, ನನಗೆ ಈ ತರ ಮಾಡಿದ್ರು, ಇದೆಲ್ಲ ಇಲ್ಲ. ನಾನು 6 ತೆರನಾದ ಭಾವುಕರಿಗೆ ಅನುಗುಣವಾಗಿ ನಾನ್ ಹೇಗೆ ಶಿಷ್ಯ ಇರ್ತೀನೋ ಹಾಗೆ ಅಂತ ಗುರುಗಳು. ನನ್ನ ಮನಸ್ಸಿನೊಳಗೆ ಇಂಥದಿದ್ರೆ ಅಂತ ಗುರುಗಳು ನಮಗ್ ಭೇಟಿ ಆಗ್ತಿರ್ತಾರೆ. ಹಾಗಾಗಿ ಗುರುಗಳಲ್ಲಿ ದೋಷ ಅಲ್ಲ. ಮೊದಲು ನಾನು ಶಿಷ್ಯನ, ಮೊದಲು ನಾನ್ ಪಾರಾಗ್ಬೇಕಾಗಿದೆ, ನನ್ನ ಅಂತರಂಗ ಬೇಕಾಗಿದೆ, ನನ್ನ ಬಯಕೆ, ನನ್ನ ಭಕ್ತಿ. ಮೊದಲು ನಾನು ಪ್ರಾಮಾಣಿಕನ. ಕಬೀರ್ ಹೇಳ್ತಾರೆ, ಕೆಡುಕರನ್ನು ನಾ ಹುಡುಕುತ್ತ ಹೊರಟೆ, ಕೆಡುಕರಾರು ಸಿಗ್ಲೇ ಇಲ್ವಂತೆ ಅವ್ರಿಗೆ ಜಗತ್ತಲ್ಲಿ. ನನ್ನಯ ಮನವನು ನಾನೇ ನೋಡೆ, ನನಗಿಂತ ಕೆಡುಕರಿಲ್ಲ. ನನ್ ಬಿಟ್ರೆ ಇನ್ಯಾರು ಇಲ್ವೇ ಇಲ್ಲ ಕೆಡುಕರು. ಆ ರೀತಿ ಸಾಧಕ ಶಿಷ್ಯನಾಗಿರೋನು ಮೊದಲು ನಾನು ಶಿಷ್ಯನಾಗಿದ್ದೀನ. ನನಗೆ ಆತ್ಮಜ್ಞಾನ ಒಂದೇ ಬೇಕಾಗಿದೆಯಾ ನನಗೆ? ಇಲ್ಲ ಪ್ರಪಂಚದ ಏನು ಎಲ್ಲಾ ಇದೆಯಲ್ಲ, ಮೂರೇ ಇರೋದು, ಕಾಮಿನಿ, ಕಾಂಚನ, ಕೀರ್ತಿ. ಈ ಮೂರನ್ ಬಿಟ್ಟು ಇನ್ನೇನ ಎಲ್ಲವೂ ಅದರದ್ದು ಭಾಗಗಳು, ಟಿಸಿಲು ಅಂತಾರಲ್ಲ, ಎಲ್ಲ ಅದ್ರದ್ದೇನ ಕೆಳಭ. ಈ ಮೂರೇ ಮುಖ್ಯವಾಗಿ. ಅದಕ್ಕಾಗಿ ನನ್ನ ಜೀವನವನ್ನ ಇಟ್ಟಿದ್ದೀನ, ಜ್ಞಾನಕ್ಕಾಗಿ ನನ್ನ ಬಯಕೆ ಇಟ್ಟಿದ್ದೀನ. ಆದ್ರೆ ನನ್ನ ಬುದ್ಧಿ, ನನ್ನ ಮನಸ್ಸು ಬಹಳ ಮೋಸ ಮಾಡ್ತಿರತ್ತೆ. ಇಲ್ಲ, ನಿನ್ನಂಗೆ ಯಾರು ಸಾಧಕರಿದ್ದಾರೆ, ನೀನು ಎಲ್ಲರಿಗಿಂತ ಶ್ರೇಷ್ಠ ಇದೆಯಾ, ನೀನು ಆಗಿದ್ಯಾ, ಎಲ್ಲಾ ಮಾಡೋದು ಈ ಅಹಂಕಾರ, ನನ್ನ ಅಹಂಕಾರನೇ. ಆ ರೀತಿ ನೀನ್ ಬೇರೆಯವ್ರ ರೀತಿ ಇಲ್ಲ, ನೀನು ವೈರಾಗ್ಯ ನಿನಗಿದೆ. ಬೇರೆಯವರೆಲ್ಲ ಬಹಳ ವ್ಯಾಮೋಹಿಗಳು. ನಾವೆಲ್ಲರಿಗೂ ಹೇಳ್ತಿರ್ತೀವಿ, ಅವ್ನು ಎಷ್ಟು ಹೆಂಡತಿ ಬಗ್ಗೆ ತರ ಕೆಡಿಸ್ಕೊತಾರೆ, ಎಷ್ಟು ಮಕ್ಳ ಬಗ್ಗೆ, ಏನ್ ದುಡ್ಡಿಗೆ ಸಾಯ್ತಾ ಇರ್ತಾನೆ. ನಾನ್ ಅದನ್ ಮಾಡ್ತಿದ್ದೀನಿ ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ಆ ಅಹಂಕಾರನೇ ಹಾಗೆ. ಅದು ಇಡೀ ಜಗತ್ತಿಂದ ಎಲ್ಲಾರ್ಗೂ ಮಾತಾಡ್ತಿರುತ್ತೆ, ತನ್ನನ್ ಮಾತ್ರ ನೋಡ್ತಿರಲ್ಲ. ಹಾಗಾಗಿ ಅಂತವ್ರು ಪಾರಾಗೋದಿಲ್ಲ. ಶಿಷ್ಯನೆಂದರೆ ಇಂತಿರಬೇಕು, ಎಲ್ಲವನ್ನರ್ಪಿಸಬೇಕು. ಎಲ್ಲಾ ಅಂತಿರೋದಕ್ಕೆ ಏನಿದೆ ಅಲ್ಲಿ? ಅದೇ ದೇಹಾದಿಗಳೇನ್ ನೀನ್ ಮಾಡಿರೋಂತಹ ದೇಹಾದಿಗಳಲ್ಲ. ಏನೋ ಪ್ರಕೃತಿ ದೈವದಿಂದ ಬಂದಿರೋಂತಹ ದೇಹ, ಇಂದ್ರಿಯ, ಆ ಬುದ್ಧಿಗಳನ್ನ ಗುರುವಿಗೆ ಅರ್ಪಿಸೋದ್ರೆ ಜ್ಞಾನ ಚಿಂತನೆಗಾಗಿಡು. ಅದಕ್ಕಾಗಿ ಅದನ್ನ ಚಿಂತನೆಗಾಗಿ ಬಳಸೋ ದೇಹವನ್ನ. ಬಂದಿರೋದೇ ಬದುಕದಕ್ಕೆ. ನೀನ್ ಯಾವ್ದಾದಕ್ಕೂ ಬಳಸ್ತೀಯ, ಬಹಳ ಕಾಯಿಲೆ ಆಗ್ತೀಯ, ದುಃಖಿ ಆಗ್ತೀಯ. ವಯಸ್ಸಾದವ್ರಿಗೆ ಯಾಕೆ ಎಲ್ಲಾರು ಅಷ್ಟೊಂದು ಅವರು ಉದಾಸೀನ ಮಾಡ್ತಾರೆ? ಯಾಕೆ ಅವ್ರ ಕಂಡ್ರೆ ಎಲ್ಲರಿಗೂ ಒಂಥರ ಅನ್ಸತ್ತೆ ಅಂದ್ರೆ, ವಿಪರೀತ ವಿಷಯ ವಾಸನೆಗಳಿರುತ್ತೆ. ಅವ್ರ ಹತ್ರ ಹೋದ್ರೆ ಅವ್ರೇನು ಬ್ರಹ್ಮಜ್ಞಾನ ಮಾತಾಡ್ತಾರ?
ಏನಾರು ನನಗ್ ಬಹಳ ವಯಸ್ಸಾಯ್ತು, ನಾನ್ ಬಹಳ ದಾರಿ ತಪ್ಪಿದೀನಿ, ನಾನೇನು ದೇವ್ರ್ ಮಾಡ್ಲಿಲ್ಲ, ನೀನ್ ಮಾಡು ಅಂತ ಏನಾರು ಹೇಳ್ತಾರ? ಯಾರು ಹೇಳ, ಬರೀ ವಿಷಯ ವಾಸನೆಗಳೇ. ಏನೋದ್ರುನು ನಾನ್ ಹಂಗ್ ಮಾಡಿದ್ದೆ, ನಾನ್ ಹಿಂಗ್ ಮಾಡಿದ್ದೆ, ನನ್ಗೆ ಯಾರು ಏನು ಮಾಡ್ತಿಲ್ಲ, ನಾನ್ ಬಹಳ ಎಲ್ಲರಿಗೂ ಮಾಡಿದ್ದೆ, ಬರೀ ಇದೇ ಕತೆ ಹೇಳಿದೆ. ಅದಕ್ಕೆ ಅವ್ರು ಯಾರು ಅವ್ರ ಹತ್ರ ಹೋಗೋದಿಲ್ಲ. ಮತ್ ಅವನು ಬಹಳ ದುಃಖಿ ಆಗ್ತಾನೆ. ಯಾವ ಹೆಂಡತಿ ಮಕ್ಳಿಗೋಸ್ಕರ ಅವ್ನ ಇಡೀ ಬದುಕನ್ನ ನಾನ್ ಇಡ್ತೀನೋ ಅವರೇ ನಮ್ಮನ್ನ ಉಪೇಕ್ಷೆ ಮಾಡ್ತಾರೆ. ಅವರೇ ಮನೇಲಿ ಅಂತಿರ್ತಾರೆ, ಯಾಕೆ ಎಲ್ಲದಕ್ಕೂ ತಲೆ ಹಾಕೊಂಡ್ ಬರ್ತೀಯ, ಯಾಕೆ ಎಲ್ಲದಕ್ಕೂ ಮಾತಾಡ್ತೀರ? ಆದ್ರೆ ನಮ್ಗೆ ಆಗ್ತಿರತ್ತದು. ಯಾಕೆಂದ್ರೆ ಮೊದ್ಲಿಂದಾನು ಅದು ಮಾಡ್ಕೊ ಬಂದಿರ್ತೀನಿ, ನಾನ್ ಯಜಮಾನಿ, ನಾನ್ ನಡೆಸ್ಬೇಕು. ಆಮೇಲೆ ಅನಿಸ್ತಿರತ್ತೆ, ನಾನ್ ಹೇಳ್ಲಿಲ್ಲ ಅಂದ್ರೆ ಇವ್ರು ತಪ್ಪು ಮಾಡ್ಬಿಡ್ತಾರೆ, ನಾನ್ ಹೇಳ್ಲಿಲ್ಲ ಅಂದ್ರೆ ಇವ್ರು ದಾರಿ ತಪ್ಪಿಡ್ತಾರೆ. ಅವ್ರು ಆಗ್ಲೇ ಬಹಳ ದೊಡ್ಡವರಾಗಿರ್ತಾರೆ, ಬಹಳ ಬುದ್ಧಿವಂತರಾಗಿರ್ತಾರೆ. ನಮ್ ತಲೆಯಲ್ಲಿ ಅದಿರಲ್ಲ. ತಂದೆ ತಾಯಿಗಳು ಯಾಕೆ ದುಃಖಿ ಆಗ್ತಾರೆ ಅಂದ್ರೆ, ಮಕ್ಕಳು ನನ್ ಮಾತಂಗ್ ನಾನ್ ಹೇಳ್ದಂಗ್ ಬದುಕ್ತಿಲ್ಲ, ನಾನ್ ಹೇಳ್ದಂಗ್ ಅವ್ರು ಮಾಡ್ತಿಲ್ಲ, ಗಂಡ ನಾನ್ ಹೇಳ್ದಂಗಿಲ್ಲ, ಹೆಂಡತಿ ಇದೇ ದುಃಖ ಕಾರಣ ಆಗಿರೋದು. ಹಾಗಾಗಿ ಅವುಗಳನ್ನ ನಾನು ಯಾವಾಗ್ಲೂ ಮಾಡ್ತಿರ್ತೀನೋ, ಇಲ್ಲ ನನಗೆ ಇವತ್ತು ಬ್ರಹ್ಮಜ್ಞಾನದ ಅನುಭವ ಬಂದಿಲ್ಲ, ಇವತ್ತು ಗುರುಭಕ್ತಿ ನಾನ್ ಮಾಡಿಲ್ಲ, ಇವತ್ತು ಜ್ಞಾನ ಚಿಂತನ ಮಾಡಿಲ್ಲ ಅಂತ ಒಂದು ದಿನಾರು ತಪ್ಪಾಗಿದ್ಯಾ? ಅದಕ್ಕೆ ರಾಮಕೃಷ್ಣ ಪರಮಹಂಸರು ಬಹಳ ಚೆನ್ನಾಗಿ ಹೇಳ್ತಾರೆ. ಅವರಿಗೆ ಎಲ್ಲರೂ ಹುಚ್ಚರು ಅಂತಿರ್ತಾರೆ. ಅವ್ರೆ ಏನೋ ಹುಚ್ಚ ತರ ಇದಾರೆ, ಅವರು ಏನ್ ಮಾತಾಡ್ತಾರೋ ಏನ್ ಬಿಡ್ತಾರೋ, ಏನು ಮೈ ಮೇಲೆ ಪ್ರಜ್ಞೆ ಇಲ್ಲ ಅವ್ರಿಗೆ, ಏನೇನೋ ಅಳ್ತಾರೆ, ಮಾತಾಡ್ತಾರೆ, ಅಮ್ಮ ಅಮ್ಮ ಅಂತಾರೆ. ಎಲ್ಲ ಅವ್ರ ಅಮ್ಮ ಚಿಕ್ಕರಲ್ಲಿದ್ದ ಸತ್ತೋಗಿರ್ಬೇಕು, ಯಾರೋ ದೂರ ಅವ್ರ ಅಮ್ಮ ಏನೋ ಇಲ್ವೇನೋ, ಇಲ್ಲ ಆರೋಗ್ಯ ಸರಿ ಇಲ್ವೇನೋ, ಬುದ್ಧಿ ಭ್ರಮಣೆ ಆಗಿದೆ ಅವ್ರಿಗೆ, ಏನೋ ಕಾಣಿಸುತ್ತೆ, ಏನೋ ಅಂತಾರೆ ಅಂತೆಲ್ಲಾ ಇಡೀ ಕಲ್ಕತ್ತಾದಲ್ಲಿ ಎಲ್ಲರೂ ಅವ್ರನ್ನ ಹುಚ್ಚರು ಅಂತ. ಹಾಗಾಗಿ ಅವ್ರ ಹತ್ರ ಒಬ್ರು ಪಂಡಿತ ಇರ್ತಾನೆ, ಬಹಳ ದೊಡ್ಡ ಶ್ರೇಷ್ಠ. ಬ್ರಹ್ಮ ಸಮಾಜ ಅಂತ ಆಗ ಬಹಳ ಏನು ಇವ್ರು ಮಾಡಿದ್ದ ರಾಜಾರಾಮ್ ಮೋಹನ್ ರಾಯ್ ಅವ್ರು ಮಾಡಿದ್ದದು. ಆ ಸಮಾಜ ಅವಾಗ ಬಹಳ ಪ್ರಭಾವದಲ್ಲಿತ್ತು. ಅವ್ರು ಈ ದೇವ್ರು ಮೂರ್ತಿ ಪೂಜೆ ಯಾವ್ದನ್ನು ನಂಬಲ್ಲ ಅವರೆಲ್ಲ. ಹಾಗಾಗಿ ಅವಳನ್ನ ಖಂಡನ ಮಾಡ್ತಿರ್ತಾರೆ, ಅವುಗಳಲ್ಲಿ ದೇವ್ರಿಲ್ಲ ಹಾಗಿಲ್ಲ ಅಂತ. ಹಾಗಾಗಿ ರಾಮಕೃಷ್ಣ ಪರಮಹಂಸರು ಏನ್ ಹೇಳ್ತಿರ್ತಾರೆ, ಅವ್ರು ಎಲ್ಲ ಅವ್ರ ಮನೋಭ್ರಮೆಗಳು, ಅವ್ರ ಹುಚ್ಚ, ಅದೇನೋ ದೇವ್ರಂತೆ ಹಂಗಂತೆ ಎಲ್ಲ ಅಂತಿರ್ತಾರೆ. ಅದ್ರಲ್ಲಿ ಒಬ್ಬ ಪಂಡಿತ ಅವನು ಬರ್ದಿರ್ತಾನ, ಯಾರ ಹತ್ರನೋ ಹೇಳ್ತಾರೆ, ಆ ದೇವಸ್ಥಾನದ ಒಬ್ಬ ಪೂಜಾರಿ ಇದಾರಲ್ಲ, ಅವನಿಗೆ ಮಾನಸಿಕ ಹುಚ್ಚ ಆಗ್ಬಿಟ್ಟಿದಾನೆ, ಅವನು ಏನೋ ದೇವ್ರು 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 ಅಂತ ಹಗ್ಲಿರುಳು ಬರೀ ದೇವ್ರು ದೇವ್ರು ಅಮ್ಮ ಅಮ್ಮ ಅಂತಿರ್ತಾರೆ ಅಂತ. ಅವರೇ ಒಂದ್ಸರಿ ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಆಗಕ್ ಬರ್ತಾರೆ. ಆಗ ರಾಮಕೃಷ್ಣ ಪರಮಹಂಸರು ಅಂತಾರೆ ಅವ್ರಿಗೆ, ನೀನು ನನ್ಗ ಅಂದಂತೆ ನೀನು ನನಗೆ ನಾನು ಹುಚ್ಚ ಇದ್ದೀನಿ ನಾನು ಅಂತ, ಹೌದಾ ಅಂತ. ಅವಾಗ ಅವ್ರ ಅಂತಾರೆ, ಪರವಾಗಿಲ್ಲ, ನಾನು ದೇವ್ರಿಗೆ ಹುಚ್ಚ ಆಗಿದ್ದೀನಿ, ನೀನ್ ಯಾವ್ದಕ್ಕಾಗಿದ್ಯಾ? ಹೆಂಡ್ತಿಗೆ, ಮಕ್ಕಳಿಗೆ, ದುಡ್ಡಿಗೆ. ನೀ ಶ್ರೇಷ್ಠನೋ ನಾ ಶ್ರೇಷ್ಠನೋ? ನಾನು ಹುಚ್ಚ ಆಗಿದ್ರೆ ದೇವ್ರಿಗಾರು ಆಗಿದ್ದೀನಿ, ದೇವ್ರಿಗಾಗಿ ಅಳ್ತಿದ್ದೀನಿ, ನಾನು ದೇವ್ರಿಗಾಗಿ ಹುಚ್ಚಾಗಿ. ಯಾರಿದ್ದಾರೆ ಇಡೀ ಜಗತ್ತಲ್ಲಿ ದೇವ್ರಿಗಾಗಿ ಹೇಳೋರು? ವಿವೇಕಾನಂದ್ರು ಬಂದು ಮೊದಲನೇ ಸಲಿ ಭೇಟಿ ಆದಾಗ ಅವ್ರನ್ನ ಕೇಳ್ತಾರೆ, ಎಲ್ಲಾರು ಕೇಳ್ಕೊಂಡ್ ಬರ್ತಾರ ಅವ್ರು ವಿವೇಕಾನಂದ್ರು, ನೀವು ದೇವ್ರನ್ನ ನೋಡಿದೀರಾ? ಅದನ್ನ ಕಲ್ತ್ಕೊಂಡ್ ನಾವು ಎಲ್ಲಾರ್ಗು ಕೇಳ್ತಿರ್ತೀವಿ. ಅದು ಕೇಳಿ ಹೇಳೋದಲ್ಲ, ಅದು ಅಂತರಂಗದಲ್ಲೇ ಉದಯ ಆಗ್ಬೇಕು. ಅವ್ರಿಗೆ ಅಂತರಂಗದಲ್ಲಿ ಆ ರೀತಿಯ ಅವರಿಗೆ ಸಮಾಧಾನ ಇರೋದಿಲ್ಲ. ಯಾರು ಸಾಧಕ ಇರ್ತಾರೆ, ಮುಮುಕ್ಷ ಇರ್ತಾನೆ, ಹೇಳಿ ಕೇಳಿ ಇವ್ರನ್ನೆಲ್ಲಾ ಪರ್ಮಿಷನ್ ತಗೊಂಡ್ ಹೋಗಲ್ಲ ಅವನು ದೇವ್ರನ್ನ ಕಾಣಕ್ಕೆ. ಅವನಿಗೆ ಇರಕ್ಕೆ ಆಗೋದಿಲ್ಲ. ಇವ್ರುಗಳೆಲ್ಲ ಹೇಗೆ ಆ ಕಾಗೆ ಕೋಗಿಲೆ ಗೂಡಿರುತ್ತಲ್ಲ, ಅದು ಹೊರಗಡೆ ತಳ್ಳುತ್ತಲ್ಲ, ಆ ಕಾಗೆ ಕೋಗಿಲೆನ ತಾನೇ ಸಾಕತ್ತೆ, ಅದು ಗೊತ್ತಿರಲ್ಲ. ಆಮೇಲೆ ಅದು ಮಧುರವಾಗಿ ಕೂಗಿದ ತಕ್ಷಣ ಇವಕ್ಕೆಲ್ಲ ಒಂಥರ ಆಗತ್ತೆ, ನಮ್ಮಂಗಿದ್ ಕೂಗ್ತಾನೆ ಇಲ್ವಲ್ಲ, ಎಷ್ಟ್ ಕೆಟ್ಟದಾಗ ಕೂಗ್ತಿದೆ ಅಂತ ಕೋಗಿಲೆನ ಆಚೆ ಆಗ. ಹಂಗೆ ಈ ಜಗತ್ತಲ್ಲಿ ಎಲ್ಲ ಏನ್ ಮನೇಲೆಲ್ಲ ಇರ್ತಾರಲ್ಲ, ದೇವ್ರ ಬಗ್ಗೆ ಅವರೆಲ್ಲ ಮಾತಾಡಿದ್ರೆ ಅವ್ರಿಗೊಂಥರ, ಅವರೆಲ್ಲ ನಾವು ಯಾರು ಅಧ್ಯಾತ್ಮ ಅವ್ರಿಗೆ ಹೋಗಿ. ಹಾಗಾಗಿ ಆ ವಿವೇಕಾನಂದರಿಗೆ ಎಲ್ಲಾರನ್ನೂ ಕೇಳ್ಕೊಂಡ್ ಬರ್ತಿದ್ದಾರೆ. ಎಲ್ಲ ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡವ್ರು ಇರ್ತಾರೆ. ಯಾರು ರವೀಂದ್ರನಾಥ ಟ್ಯಾಗೋರ್ ಅವರ ತಾತ ದೇವೇಂದ್ರನಾಥ ಟ್ಯಾಗೋರ್, ಕೇಶವ ಚಂದ್ರ ಸೇನ, ಅವರಿಗೆಲ್ಲ ದೇವಿಯ ಸಾಕ್ಷಾತ್ಕಾರ ಆಗಿರುತ್ತೆ. ಆಗಿನಲ್ಲಿ ಬಹಳ ಪ್ರಭಾವ ವ್ಯಕ್ತಿಗಳು. ಅವ್ರನ್ನ ಅಂತವ್ರನ್ನೆಲ್ಲ ಹೋಗಿ ಋಷಿಗಳು ಅಂತಿರ್ತಾರೆ. ದೇವೇಂದ್ರನಾಥ ಟ್ಯಾಗೋರ್ ಅವ್ರನ್ನೆಲ್ಲ ಋಷಿಗಳು. ಹಾಗಾಗಿ ಅವ್ರನ್ನೆಲ್ಲ ಹೋಗ್ತಾರೆ ಇವರು ವಿವೇಕಾನಂದ್ರು. ಎಲ್ಲಾರ್ನೂ ಹೋಗಿ ನೀವ್ ದೇವ್ರನ್ನ ನೋಡಿದೀರಾ, ನನಗ್ ತೋರಿಸ್ತೀರಾ ನೀವು ನನ್ ದೇವ್ರ ನೋಡಿದೀರಾ ಅಂತ ಅವ್ರೆಲ್ಲಾರು ಇಲ್ಲ, ನಮಗ್ ಗೊತ್ತಿದೆ, ಆದ್ರೆ ನೀನು ಯೋಗಿಯ ಕಣ್ಣಿದೆ, ಮುಂದೆ ನೀನ್ ಬಹಳ ದೊಡ್ಡ ವ್ಯಕ್ತಿ ಆಗ್ತೀಯ ಅಂತ ಆ ದೇವೇಂದ್ರನಾಥ ಟ್ಯಾಗೋರ್ ಹೇಳ್ತಾರೆ ವಿವೇಕಾನಂದರಿಗೆ. ಅವ್ರು ವಿವೇಕಾನಂದ್ರ ಅಂತಾರೆ, ನನಗ್ ದೇಹಾದಿಗಳಿದೆ, ಎಲ್ಲ ನಾನ್ ಜೀವ ಆಗ್ತೀನಿ, ಇವ್ರೇನೋ ಮುಂದೆ ಯೋಗಿ ಆಗ್ತೀನಿ ಹಂಗಾಗ್ತೀನಿ, ಈಗ ನೀವ್ ನನಗ್ ದೇವ್ರು ತೋರಿಸ್ತೀರಾ ಅಂತ ಅವ್ರು. ಇಲ್ಲ, ನನ್ಗೆ ಅದು ಸಾಮರ್ಥ್ಯ ಇಲ್ಲ ಅಂತಾರ ಅವ್ರು. ಹಾಗಾಗಿ ಅವ್ರು ಬಂದು ಕೊನೆಗೆ ರಾಮಕೃಷ್ಣ ಪರಮಹಂಸರ ಹತ್ರ ಆಕಸ್ಮಿಕ ಭೇಟಿ. ಅದೇನು ಅವರಿಗೂ ಗೊತ್ತಿಲ್ಲ, ಇವ್ರು ಬರ್ತಾರೆ ಅಂತ ಅವ್ರಿಗ್ ಗೊತ್ತಿಲ್ಲ, ಇವ್ರನ್ನ ಭೇಟಿ ಆಗ್ಬೇಕು ಅಂತ ಗೊತ್ತಿಲ್ಲ. ವಿವೇಕಾನಂದರು ಅತ್ಯಂತ ಪ್ರತಿಭಾನ್ವಿತ. ಮೊನ್ನೆ ಅವ್ರದ್ದು 12ನೇ ತಾರೀಕಿಗೆ ಅವ್ರದ್ದು ಜಯಂತಿ ಆಯ್ತು, ಅವತ್ತು ಅವ್ರು ಹುಟ್ಟಿದ್ದು. ಹಾಗಾಗಿ ಅವರಿಗೆ ಬಹಳ ಪ್ರತಿಭಾನ್ವಿತ. ಅವ್ರ ಏಕಪಾಟಿ ಒಂದು ಗ್ರಂಥನ ಒಂದು ಸಲಿ ನೋಡಿದ ತಕ್ಷಣನೇ ಇಡೀ ಅವ್ರ ಮನೆಯಲ್ಲೇ ಒಂದು ಗ್ರಂಥಾಲಯ ಇರುತ್ತೆ. ಅದ್ರಲ್ಲಿ ಬಂದು ಯಾರೋ ಒಂದು ಬುಕ್ ತೆಗ್ದು ಒಂದು ಪೇಜ್ ಕೇಳ್ತಾರೆ, ಅದನ್ನ ಹೇಳ್ತಾರೆ ಅವ್ರು. ಇಂಥ ಪೇಜ್ ಅಲ್ಲಿ ಇಂಥ ಲೈನ್ ಅಲ್ಲಿ ಇಂಥದ್ದಿರೋದು, ಅಷ್ಟು ಬುದ್ಧಿ ಪ್ರಖರತೆ ಅವ್ರದ್ದು. ಹಾಗಾಗಿ ಪಾಶ್ಚಿಮಾತ್ಯ ಎಲ್ಲಾ ಅಧ್ಯಯನ ಮಾಡಿರ್ತಾರ ಅವ್ರು.
ಪೌರಾತ್ಯ, ಪಾಶ್ಚಿಮಾತ್ಯ, ಸಂಸ್ಕೃತ ಎಲ್ಲದರ ಬಗ್ಗೆ ಅವ್ರಿಗೆ ಸ್ಪಷ್ಟ ಬುದ್ಧಿನ ಅಷ್ಟು ಪ್ರಖರತೆ. ಅವರು ಪೂರ್ವ ಜನ್ಮದ ಸುಕೃತನೇ ಆಗಿದೆ. ಮತ್ಯಾವ್ದನ್ನು ಆಗಿನ ಕಾಲದಲ್ಲಿ ಬ್ರಿಟಿಷರ ಆಳ್ವಳಿಕೆ ಯಾವ್ದು ಈ ಮೂಢನಂಬಿಕೆಗಳನ್ನ ನಂಬ್ತಿರೋದಿಲ್ಲ ಅವ್ರು. ಬಹಳ ಎಲ್ಲವನ್ನು ವಿಚಾರ ಮಾಡಿ ಎಲ್ಲವನ್ನು ಮಾಡಿ ನಾನು ನಂಬ್ತೀನಿ ಅಂತ ಯಾವ್ದು ನನ್ನ ಕಣ್ಣಿಗೆ ಅನುಭವಕ್ಕೆ ಬರುತ್ತೋ ಅದು ಮಾತ್ರ ನಾನು ನಂಬ್ತೀನಿ ಅನ್ನುವುದು ಅವರಿಗೆ. ಯಾಕಂದ್ರೆ ಪಾಶ್ಚಿಮಾತ್ಯದಲ್ಲಿ ಹಾಗೆ ಇದೆ. ಅವರೆಲ್ಲ ನಮ್ಮ ಈ ದೇವರು ಇವನ್ನೆಲ್ಲ ಅವರೆಲ್ಲ ಒಪ್ಪೋದಿಲ್ಲ. ಅದೇ ಪ್ರಭಾವ ಅವರಿಗೂ ಆಗಿರುತ್ತೆ. ಹಾಗಾಗಿ ರಾಮಕೃಷ್ಣ ಪರಮಹಂಸರನ್ನ ಭೇಟಿಯಾಗಕ್ ಬರ್ತಾರೆ. ಬಂದು ನೀವು ದೇವ್ರನ್ನ ನೋಡಿದೀರಾ? ಇದೆಲ್ಲರಿಗೂ ಗೊತ್ತಿದೆ. ಯಾರಿಗೂ ಗೊತ್ತಿಲ್ಲ ಈ ಕತೆ? ಎಲ್ಲರಿಗೂ ಗೊತ್ತಿದೆ. ಆದ್ರೆ ಯಾರಿಗೂ ನಮ್ಗೆ ಆ ರೀತಿ ಅಂತರಂಗ ಅನ್ಸೋದಿಲ್ಲ. ಈ ರೀತಿ ದೇವ್ರನ್ನ ಹುಡ್ಕೋಬೇಕು, ಆತ್ಮಜ್ಞಾನ ಪಡಿಬೇಕು ಅನ್ಸತ್ತ? ಆ ರೀತಿ ಆ ವಿವೇಕಾನಂದರಿಗೆ ಅನಿಸ್ತಲ್ಲ. ಅವ್ರು ಹೋದ್ರು ದೇವ್ರನ್ನ ನೋಡಿದಿರಾ? ಆಗ ಆ ಮೊದಲನೇ ಮಾತೆ ರಾಮಕೃಷ್ಣ ಪರಮಹಂಸರು. ಯಾರಿಗ್ ಬೇಕಾಗಿದೆ ದೇವ್ರು? ಯಾರಿಗ ಆತ್ಮಜ್ಞಾನ ಬೇಕಾಗಿದೆ? ಇಡೀ ಜಗತ್ತೇನೆ ಕಾಮಿನಿ ಕಾಂಚನ ಕೀರ್ತಿಗಾಗಿ ಕೊಡೆಗಟ್ಲೆ ಕಣ್ಣಿಗೆ ಸುರಿಸ್ತಾರೆ. ದೇವ್ರು ನನಗ್ ಕಾಣಿಸಿಲ್ಲ, ದೇವ್ರು ನನಗ್ ಅನುಭವ ಬಂದಿಲ್ಲ ಅನ್ನೋರು ಒಬ್ರಾರು ಇದಾರ? ಎಷ್ಟೇ ಕೇಳಲಿ ನಾವು. ಈಗ ನಾವ್ 20 ವರ್ಷ 25 ವರ್ಷ ಒಂದು ದಿನಾನಾದ್ರೂ ತಾಪ ಆಯ್ತಾ ನಮ್ಗೆ? ಗುರುಗಳು ಹೇಳ್ತಾರೋ ಅನುಭವಕ್ಕೂ ನನ್ನ ಅನುಭವಕ್ಕೂ ಬಂದೇ ಇಲ್ಲ. ಗುರುಗಳ ಆತ್ಮವಸ್ತು ನೀನು ಅಂತ ಏನು ಅಷ್ಟೊಂದು ಆಲಾಪ, ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವ ಅರಪುವ ಆಲಾಪದ ಆಲಾಪ ಅವರಿಗೆ. ಯಾವಾಗ ಬೇಗ ಉದ್ಧಾರ ಆಗ್ತೀರಾ, ಇಲ್ಲಾಂದ್ರೆ ಹೊಟ್ಟೋಗುತ್ತೆ, ಯಾವಾಗ ಬೇಕಾದ್ರೂ ಸಾವು ಬರ್ಬೋದು, ಬೇಗ ಪಾರಾಗಿಂತ ಆಲಾಪ ಮಾಡ್ತಿದ್ದಾರೆ. ಒಂದು ದಿನ ನಮಗೆ ಅದರದ್ದು ತಾಪ ಅನಿಸ್ತಿಲ್ವಲ್ಲ? ಗುರುಗಳು ನನಗಾಗಿ ಅವ್ರು ಎಷ್ಟೊಂದು ತಾಪ ಮಾಡ್ತಿದ್ದಾರೆ. ಇವತ್ತು ನಾನು ಅವ್ರ ಮಾತನ್ನ ಮೀರ್ದೆ, ಅವರಿಗಾಗಿ ನಾನು ಆತ್ಮಜ್ಞಾನವನ್ನ ಪಡಿಲಿಲ್ಲ ಅಂತ ಒಂದ್ ಸ್ವಲ್ಪನಾರು ಅನ್ಸುತ್ತಾ? ಆ ರೀತಿ ಅನಿಸ್ಬೇಕಾಗತ್ತೆ. ಅವ್ರ ರಾಮಕೃಷ್ಣ ಪರಮಹಂಸರು ಅದೇ ಎಲ್ಲದಕ್ಕೂ ಅಳೋರು ನೋಡಿದೀನಿ. ಕೊಡಗಟ್ಲೆ ಅಳ್ತಾರ. ಅದುವೆ ನನ್ ಹೆಂಡ್ತಿ ಹಿಂಗೆ, ನನ್ ಮಗ ದಾರಿ ತಪ್ಪವನೆ, ನನಗ್ ದುಡ್ಡಿಲ್ಲ, ಸಾಲ, ಮನೆ ಒಂದ ಎರಡ ಎಷ್ಟು, ಯಾವ್ದ ಕೊನೆಗೆ ನಾಯಿ, ಅವ್ರ ಮನೆ ನಾಯಿ ಸಾಕಿರ್ತಾರಲ್ಲ, ನಮ್ ನಾಯಿ ಹುಷಾರಿಲ್ಲ ಅಂತ ಎಷ್ಟ್ ಜನ ಆಗ್ತಿಲ್ಲ. ಇಲ್ಲಿಗೆ ಬಂದಿದ್ರು ದೊಡ್ಡವ್ರವ್ರು, ದೊಡ್ಡ ವಿದ್ವಾಂಸರು, ಗಂಡ ಹೆಂಡ್ತಿ. ನಮ್ಮ ಅಪ್ಪಾಜಿ ಇದ್ದಾಗ ಬರ್ತಿದ್ರು ಅವ್ರು. ಬಹಳ ದೊಡ್ಡ ವಿದ್ವಾಂಸರು, ಗ್ರಂಥಗಳು ಬರ್ತಿದ್ದಾರೆ. ಅವ್ರೊಂದು ನಾಯಿ ಮರಿ ಚಿಕ್ಕದ್ ಸಾಕಿದ್ರು, ಅದು ಸತ್ತೋಯ್ತು. ಅದಕ್ಕೆ ಅವ್ರು ಬಹಳ ಎಲ್ಲೋದ್ರು ನನಗೆ ಬಹಳ ತಾಪ ಆಗ್ತಿತ್ತು, ಅದಕ್ಕೆ ಇಲ್ಲಿ ಸತ್ಸಂಗಕ್ಕೆ ಬಂದಿದ್ದೀನಿ ಅಂತ ಇಬ್ರು ಗಂಡ ಹೆಂಡ್ತಿ ಬಂದಿದ್ರು. ಸಮಾಧಾನ ಆಗ್ಬೇಕು ನಮ್ಗೆಲ್ಲ ಅಂತ ಇಲ್ಲೋ ಹತ್ರ ಅವ್ರಿಬ್ರುವೆ. ಆ ರೀತಿ ಯಾವ್ದಕ್ ಕಳ್ತಿದೀವಿ ಅನ್ನೋದು ಪ್ರಜ್ಞೆ ಇಲ್ಲ. ಇನ್ನ ದೇವ್ರನ್ನ ಅರಿಬೇಕು ಅನ್ನುವ ಪ್ರಜ್ಞೆ ಎಲ್ಲಿಂದ ಬರುತ್ತೆ? ಆ ರೀತಿ ತೀವ್ರ ಮುಮುಕ್ಷತ್ವ ಇರ್ಲಿಲ್ಲ. ಈ ಏನೀಗ ಸೂತ್ರಗಳು ಹೇಳ್ತಿದಾರಲ್ಲ, ಇದು ಅನುಭವಕ್ಕೆ ಬರಲ್ಲ ಅಷ್ಟೇ, ಇನ್ನೇನು ಕಾರಣ ಅಲ್ಲ. ಅನುಭವಕ್ಕೆ ಬರಲ್ಲ. ಯಾಕೆಂದ್ರೆ ಮೊದಲೇ ಆ ಭ್ರಮೆಗಳೆಲ್ಲ ಒಳಗಡೆ ಇರೋದ್ರಿಂದ ಇದು ಬೇಗ ಸತ್ಯ ಅನ್ಸಲ್ಲ. ಅದು ಆ ಭ್ರಮೆ ಹೋಗ್ಬೇಕು ಅಂದ್ರೆ ಆ ಗುರುಭಕ್ತಿ, ತೀವ್ರವಾದ ಆತ್ಮಜ್ಞಾನದ ಚಿಂತನ ಯಾವಾಗ್ಲೂ ಇರ್ಬೇಕು. ಯಾವಾಗ್ಲೂ ನಿಜಗುಣರ ಈ ಸೂತ್ರಗಳು ಹಗಲಿರುಳು ಮೆಲ್ಕಾಗ್ತಾ ಇರ್ಬೇಕು. ನಾವ್ ಯಾವಾಗ ಏನ್ ಮಾತಾಡ್ತೀವಿ ಅಂದ್ರೆ ನಿಜಗುಣರದು ಈ ಸೂತ್ರಗಳನ್ನ ಮಾತಾಡ್ಬೇಕು, ಅವುಗಳು ಮಾತಾಡ್ತಾ ಇರ್ಬೇಕು. ಆಗ ಹಗಲು ರಾತ್ರಿ ಕನಸು ಗಿನ್ಸಲೆಲ್ಲ ಈ ತರದ್ ಬರ್ಬೇಕು. ನಮ್ಗೆ ಯಾವ ಕನಸು ಬರುತ್ತೆ, ನಮ್ಗೆ ಏನೇನ್ ಬರುತ್ತೆ, ನಾವೇ ಅದಕ್ಕೆ ನಾವೇ ಕನ್ನಡಿ. ಹೊರಗಡೆ ಅವ್ರು ಯಾರು ಕನ್ನಡಿ ಅಲ್ಲ. ಹೊರಗಡೆಯವ್ರಿಗೆ ನಾವ್ ಏನ್ ಬೇಕಾದ್ರೂ ಕಾಣಿಸ್ಬೋದು, ಆದ್ರೆ ಒಳಗಾಗುವ ಕೃತ್ಯ ನಮಗೆ ಗೊತ್ತಿರುತ್ತದು. ಹೊರಗಡೆ ನಾವ್ ಬಹಳ ಶರಣರು, ಬಹಳ ನಾನ್ ಪ್ರವಚನ ಬಹಳ ಚೆನ್ನಾಗ್ ಮಾಡ್ತೀನಿ, ಬೆಳಗ್ಗೆ ಕ್ರಮ ತಪ್ಪದೆ ಬರ್ತೀನಿ ಮಾಡ್ತೀನಿ, ಬಹಳ ದೊಡ್ಡ ನಾನು ಜ್ಞಾನಿ ತರನೇ ನಾನ್ ಮಾತಾಡ್ಬೋದು. ಒಳಗೆ ನನ್ನೊಳಗೆ ಏನಾಗ್ತಿರತ್ತೆ ಅದಕ್ ನಾನೇ ಕನ್ನಡಿ ಇರ್ತೀನಿ. ಹಾಗಾಗಿ ಒಳಗೆ ನಾನು ಪ್ರಾಮಾಣಿಕವಾಗಿರ್ಬೇಕು. ಅದ್ ಯಾವ ರೀತಿನಾದ್ರೂ ಇರ್ಲಿ, ಕಾಮ ಇರ್ಲಿ, ಕ್ರೋಧ ಇರ್ಲಿ, ಏನಾದ್ರೂ ಇರ್ಲಿ ಪರವಾಗಿಲ್ಲ, ಆದ್ರೆ ಗುರುಭಕ್ತಿ ಇರ್ಬೇಕು. ಗುರುಗಳಿಗೆ ಅವನ್ನೆಲ್ಲಾ ಕಳೆಯುವ ಸಾಮರ್ಥ್ಯ ಅವ್ರೊಬ್ಬರಿಗಿರುತ್ತೆ. ಅವ್ರ ಅಪಾರವಾದ ಕರುಣಾಳುಗಳು. ಅವ್ರೇನ್ ಬರೀ ಬಹಳ ಎಲ್ಲಾ ನಾವ್ ಅಪ್ಪವ್ರಿಗೆ ಅದೇ ಅಂತಿದ್ವಿ, ಅಪ್ಪ ಅವ್ರಿಗಾಗ್ಲಿ ಅಪ್ಪಾಜಿಗಾಗ್ಲಿ ನಾವೇ ರೆಡಿಯಾಗಿ ಬಂದ್ರೆ ನೀವೇನ್ ಮಾಡ್ತೀರಾ ಅಂತಿದ್ವಿ ನಾವು. ನಮ್ಗೆಲ್ಲಾ ನೀವು ಹಂಗ್ ಮಾಡ್ಕೊ ಬನ್ನಿ, ಸಮಾಧಿ ಶತಕ ಸಂಪತ್ತು ಆ ರೀತಿ ಮಾಡ್ಕೊ ಬನ್ನಿ, ಇವುಗಳನ್ನೆಲ್ಲಾ ಕಳ್ಕೊ ಬನ್ನಿ, ಎಲ್ಲಾ ನಮ್ಗೆ ಮಾಡಿದ್ರೆ ಮತ್ ನೀವ್ ಬಂದ್ ಲಾಸ್ಟಿಗೆ ಮಾತ್ರ ಹಿಂಗ್ ಆತ್ಮ ಸಾಕ್ಷಾತ್ಕಾರ ಮಾಡ್ತೀರಾ? ನಮ್ಗ ಅದ್ ಯಾವ್ದು ಸಾಮರ್ಥ್ಯ ಆಗಲ್ಲ. ಆ ರೀತಿ ಬರೀ ನಾವ್ ಅಂತೀವಿ. ಹಂಗಾರೆ ಶರಣಾಗ್ತೀಯ? ಆಗಲ್ಲ, ಬರೀ ಹೇಳ್ತೀವಿ ಅಷ್ಟೇನೆ. ಅವ್ರಂತಾರೆ ನಿನಗ್ ಆಗಲ್ಲ ಅಲ್ವಾ, ಎಲ್ಲ ನನ್ಗೆ ಅರ್ಪಿಸು. ಆ ರಾಮಕೃಷ್ಣ ಪರಮಹಂಸರ ಹತ್ರ ಗಿರೀಶ್ ಚಂದ್ರ ಘೋಷ್ ಇರ್ತಾರೆ. ಅವನು ಬಹಳ ಎಲ್ಲಾ ವ್ಯಸನಿ, ಅವನಿಗೆ ಇಂಥ ಕೆಟ್ಟದ್ ಏನು ಅಭ್ಯಾಸ ಇಲ್ಲ ಅಂತಿಲ್ಲ, ಎಲ್ಲಾ ಅಭ್ಯಾಸಗಳು ಇತ್ತು ಅವರಿಗೆ. ಆದ್ರೆ ರಾಮಕೃಷ್ಣ ಪರಮಹಂಸರ ಸಾನ್ನಿಧ್ಯ ಸಿಕ್ತು. ಅವರಿಗೂ ಅಜಗಜಾಂತರ. ಇವ್ರು ಏನ್ ಅತಿ ಶುದ್ಧ, ಅತಿ ಪವಿತ್ರತೆ, ಹೇಳಕ್ಕೆ ಆಗಲ್ಲ ಅಷ್ಟು ಪರಿಶುದ್ಧವಾದ ಹೃದಯ, ದೇವರ ಸಾಕ್ಷಾತ್ಕಾರ, ದೇವಿನೇ ಅವರಾಗಿದ್ರು. ಮತ್ತೆ ಪರಮಹಂಸರು ಆತ್ಮಜ್ಞಾನಿಗಳಿದ್ರು. ಇವ್ರು ಅತ್ಯಂತ ಕನಿಷ್ಠ, ಎಂತ ವಿಷಯ ವಾಸನೆಗಳಲ್ಲಿ ಮುಳುಗಿದ್ರು ಅವರು. ಅವರ ಭೇಟಿ ಆಯ್ತು. ಭೇಟಿ ಆದಾಗ ಅವ್ರು ಅಂದ್ರು, ನೀನ್ ಒಂದು ಸಲಿನಾದ್ರೂ ಆಯ್ತು ಪರವಾಗಿಲ್ಲ ಇರ್ಲಿ ಬಿಡು,
ಅವ್ರ ಅದನ್ನೇನು ಅಂತಿರ್ಲಿಲ್ಲ. ನೀನೇನ್ ಅದೇನ್ ತಲೆ ಕೆಡಿಸ್ಕೋಬೇಡ, ನೀನು ಪ್ರಪಂಚವನ್ನ ಮಾಡ್ಬೇಕಾ ಅದನ್ನೂ ರೆಡಿ, ನೀನ್ ಆತ್ಮಜ್ಞಾನ ಪಡಿಬೇಕಾ ಅದನ್ನೂ ರೆಡಿ, ನಾನು ಏನ್ ಬೇಕಾದ್ರೂ ರೆಡಿ ಮಾಡಿ ನನ್ನ ಸುಮ್ನೆ ನೀನ್ ನನ್ನನ್ನ ಸ್ಮರಣೆ ಮಾಡು ಸಾಕು. ಇಷ್ಟ್ ಮಾಡಕ್ಕಾಗಲ್ಲ ನಮ್ಗೆ. ಗುರುಗಳು ಎಲ್ಲಾ ರೀತಿ ಉಪಾಯಗಳನ್ನ ಹೇಳ್ತಾರೆ. ನಿನಗೆ ಏನ್ ಎಲ್ಲಾನು ಮಾಡಿ ಬಿಟ್ಟು ಅವ್ರಿಗೆ ಗೊತ್ತಿಲ್ವಾ ಎಲ್ಲ ನಮ್ಗೇನು ಸಾಮರ್ಥ್ಯ ಇರತ್ತೆ, ಆದ್ರೆ ನಾನು ಯಾವ್ದೂ ಮಾಡಲ್ಲ. ಈ ಕಡೆ ಸಂಸಾರನೂ ನೆಟ್ಟಗ್ ಮಾಡಲ್ಲ, ಈ ಕಡೆ ಅಧ್ಯಾತ್ಮನೂ ಮಾಡಲ್ಲ, ಗುರುಗಳಿಗೂ ಮಾಡಲ್ಲ. ಹಾಗಾಗಿ ಆತ್ಮಜ್ಞಾನ ಬಹಳ ಕಷ್ಟ. ಆಗ ಅವ್ರಂತಾರ ಗಿರೀಶ್ ಚಂದ್ರ ಘೋಷಾಗೆ ಅವ್ರಿಗೆ ಕೇಳ್ತಾರೆ, ನೀನು ಒಂದ್ಸಲಿನಾರು ಆಯ್ತು, ನೀನು ಬಹಳ ಜೀವನ ಅಸ್ತವ್ಯಸ್ತ, ಯಾವಾಗ್ಲೋ ಮಲಗೋದು, ಏನೋ ತಿನ್ನೋದು, ಚಟ ಕಲ್ತಿರೋದು ಎಲ್ಲ ಇದ್ರಲ್ಲ, ಆಯ್ತು ಪರವಾಗಿಲ್ಲ, ದಿನಕ್ಕೊಂದ್ಸಲಿನಾರು ಏನಾರು ದೇವರ ಸ್ಮರಣೆ ಮಾಡಕ್ ಆಗತ್ತಾ ನಿನ್ಗೆ ಅಂತ. ಅವನು ಊಟಕ್ಕಿಂತ ಮೊದ್ಲು ರಾತ್ರಿ ಇಲ್ಲ, ನಾನು ಯಾವಾಗ ಮಾಡ್ತೀನೋ ನನಗ್ ಪ್ರಜ್ಞೆನೇ ನನಗ್ ಸಮಯನೇ ಇರಲ್ಲ ನನಗೆ, ನಾನು ಯಾವಾಗ ಮಲ್ಕೋತೀನೋ ನನಗೆ ಗೊತ್ತಿಲ್ಲ, ರಾತ್ರಿ ಎಷ್ಟೊತ್ತೋ ಆಗತ್ತೆ, ನನಗೆ ಅದ್ ಮಾಡಕ್ ಆಗಲ್ಲ. ಅವಾಗ ಬೇಡ, ಸರಿ ಬೆಳಗ್ಗೆ ಯಾವಾಗ್ಲಾರು ಎದ್ದ ತಕ್ಷಣನೇ ಮಾಡಕ್ ಇಲ್ಲ, ನನ್ಗ ಅದ್ ಜ್ಞಾಪಕನೇ ಬರಲ್ಲ. ದಿನದಲ್ಲಿ ಯಾವಾಗ್ಲಾರು ಒಂದ್ಸಲಿ ಇಲ್ಲ, ನಾನು ಆತರ ಮಾತ್ ಕೊಡಕ್ ಆಗಲ್ಲ ನಿಮ್ಗೆ, ಕೊಟ್ಬಿಟ್ರೆ ಇನ್ನ ನನ್ಗ್ ಮಾಡಕ್ ಆಗ್ತಿದ್ರೆ ಅದು ಬೇರೆ ತಾಪ ಆಗತ್ತೆ, ಇಲ್ಲ ನನ್ ಕೈಲಿ ಆಗೋದಿಲ್ಲ ಅಂತ. ಅವಾಗ ರಾಮಕೃಷ್ಣ ಬಹಳ ಖುಷಿ ಆಗ್ತಾರೆ ಅವ್ರು, ಈ ತರ ಪ್ರಾಮಾಣಿಕ ಇರ್ಬೇಕು. ನಾವ್ ಇಲ್ಲ ಗುರುಗಳೇ ಎಲ್ಲ ನಾವ್ ಮಾಡಿದ್ರೆ ಆಯ್ತು ಮಾಡ್ಕೊ ಹೋಗು ಅಂತ ಮಾಡ್ತೀವಿ ಅಂತ ಹೋಗ್ತೀವಿ, ಮಾಡಲ್ಲ. ಆದ್ರೆ ಆ ರೀತಿ ಅವನು ಮಾಡಕ್ ಆಗಲ್ಲ ಅಂತಂದಾಗ ಅವ್ರಂತಾರ ಆಯ್ತು ಏನೂ ತಲೆ ಕೆಡಿಸ್ಕೋಬೇಡ, ಎಲ್ಲ ಸಂಪೂರ್ಣ ನನ್ ಮೇಲೆ ಭಾರ ಹಾಕು. ಅವ್ನಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ನಾನು ಏನೂ ಮಾಡಂಗಿಲ್ವಲ್ಲ, ಎಲ್ಲಾ ಗುರುಗಳೇ ಮಾಡ್ತಾರಲ್ಲ, ನಾನ್ ಆರಾಮಾದೆ ಅಂತ. ಆಮೇಲೆ ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ. ಅವ್ರು ಯಾವ್ದಕ್ಕೋ ಒಂದು ನಾನ್ ಮಾಡ್ತೀನಿ ಅಂತ ಏನೋ ಅಂತಾರ. ಅವಾಗ ರಾಮಕೃಷ್ಣ ಪರಮಹಂಸ ಇಲ್ಲ, ನೀನ್ ನನಗ ಅರ್ಪಿಸಿರೋದ್ರಿಂದ ನಾನ್ ಮಾಡ್ತೀನಿ ಅನ್ನಂಗೆ ಇಲ್ಲ ನೀನೇನು. ಅವಾಗ ಅವರೇ ಬರೀತಾರೆ ಮುಂದೆ, ಗಿರೀಶ್ ಚಂದ್ರ ಘೋಷ ಬರೀತಾರೆ, ಅದು ಸಾಮಾನ್ಯ ಅಲ್ಲ, ಅದು ಒಳಗಡೆ ಅದು ನನ್ನನ್ನ ಸುಡ್ತಾ ಹೋಗುತ್ತೆ, ನನ್ನ ಎಲ್ಲಾ ಪಾಪ ದುಷ್ಕೃತಗಳನ್ನ ಸುಡ್ತಾ ಹೋಗುತ್ತಿರುತ್ತೆ. ಅದು ಗೊತ್ತಾಗಲ್ಲ. ಗುರುಗಳು ನಮ್ಮನ್ನ ಸ್ವೀಕಾರ ಮಾಡಿದ್ರೆ ನಾವ್ ಮನುಷ್ಯರಾಗಿರೋದಕ್ ಸಾಧ್ಯನೇ ಇಲ್ಲ. ನಾವು ಆ ರೀತಿ ಅವ್ರು ನಮ್ಮನ್ನ ಸ್ವೀಕಾರ ಮಾಡ್ಬೇಕು ಅಂತಿದ್ರೆ ನಾವು ಅವ್ರಿಗೆ ಅಷ್ಟು ಸರೆಂಡರ್ ಆಗ್ಬೇಕಾಗತ್ತೆ, ಸಂಪೂರ್ಣ ಶರಣಾಗತಿ ಆಗ್ಬೇಕಾಗತ್ತೆ. ಆಗ ಮಾತ್ರ ಅವ್ರ ಸ್ವೀಕಾರ. ನಾವ್ ಅಪ್ಪವ್ರಿಗೆ ಅದನ್ನೇ ಅಂತಿದ್ವಿ, ಅಪ್ಪ ಗುರುಕರಣೆ ಆಗ್ಬಿಟ್ರೆ ಆತ್ಮಜ್ಞಾನ ಅಂತಾರೆ. ಗುರುಕರಣೆ ಮಾಡಿ ಗುರುಕರಣೆ ಹೇಳಿ ಕೇಳಿ ಮಾಡೋದಲ್ಲ. ನಮ್ಮ ಅಂತರಂಗದಲ್ಲಿ ನಾವು ಎಷ್ಟು ಅವ್ರಿಗೆ ಅರ್ಪಿತ ಆಗ್ತೀವೋ ಆ ಕಡೆಯಿಂದ ಗುರುಕರಣೆ ಯಾವಾಗ್ಲೂ ಇರುತ್ತೆ. ಯಾವಾಗ ಇಲ್ಲಿ ನಾನ್ ಅನ್ನೋದು ನನಗೆ ಕಡಿಮೆ ಆಗಿ ಗುರುಗಳೇ ಇದ್ದಾರೆ, ಗುರುಗಳು ಅಂತಾನೆ ಅವ್ರಿಗೆ ಅರ್ಪಿಸ್ತೀವೋ ತಾನೇ ಬ್ರಹ್ಮಜ್ಞಾನ. ಯಾಕೆ ಲೇಟ್ ಆಗತ್ತೆ? ಬ್ರಹ್ಮಜ್ಞಾನ ತಾನೇ ಸ್ಫುರ್ಸಕ್ ಪ್ರಾರಂಭ ಆಗತ್ತೆ. ಆ ರೀತಿ ಅವರೇ ಮುಂದೆ ಮಹಾತ್ಮರಾಗ್ತಾರ ಅವ್ರು. ಆ ಗಿರೀಶ್ ಚಂದ್ರ ಘೋಷ ಮುಂದೆ ಎಲ್ಲಾ ತಾನೇ ಯಾವುದೋ ಅವ್ರ ಪ್ರಯತ್ನ ಪೂರ್ವಕವಾಗಿ ಬಿಡಲ್ಲ. ಯಾವ ಅಭ್ಯಾಸಗಳಾಗ್ಲಿ, ಯಾವ ಮೋಹ ಮಮಕಾರಗಳಾಗ್ಲಿ ತಾನೇ ಗೊತ್ತಿಲ್ಲದೆ ಇರೋವಾಗ ಅವೆಲ್ಲ ಮರೆಯಾಗ್ತಾ ಹೋಗುತ್ತೆ. ಗುರುಗಳ ಪೂರ್ತಿ ಆಗ ಬಹಳ ಹೋರಾಟ ನಡೆಯುತ್ತೆ. ನನಗೆ ಈಗ ಪ್ರತಿದಿನ ನಾನ್ ಮಾಡೋದು ಅಭ್ಯಾಸ ಆಗಿದೆ. ಈಗ ನಾನನ್ ಬಿಡೋದೇ ಬಹಳ ಕಷ್ಟ. ಈಗ ಗುರುಗಳು ಮಾಡ್ತಿದ್ದಾರೆ, ನಾನೇನು ಪ್ರತಿಕ್ರಿಯೆ ಮಾಡೋ ಹಾಗಿಲ್ಲ. ಪ್ರತಿಕ್ರಿಯೆ ಮಾಡ್ದೆ ನಾನ್ ಮಾಡ್ತೀನಿ ಅಂತ ಪ್ರತಿಕ್ರಿಯೆ ಮಾಡದೆ ಬಹಳ ಕಷ್ಟ. ಅದು ಪ್ರತಿಕ್ರಿಯೆ ಮಾಡಿ ನನಗೆ ಬಹಳ ಅಭ್ಯಾಸ, ಬಹಳ ಪೂರ್ವ ಜನ್ಮದ ಸಂಸ್ಕಾರ ಹುಟ್ಟದಾಗಿಂದನೂ ನಾನನ್ ಬಳಸಿ ಅದಕ್ಕೆ ನಾನು ಅಷ್ಟು ದುಃಖಿ. ಎಷ್ಟು ನಾನನ್ನ ಬಳಸ್ತೀನೋ ಅಷ್ಟು ದುಃಖಿ ಇರ್ತೀನಿ, ಎಷ್ಟು ನಾನಾಗಿ ನಾನು ಮಾತಾಡ್ತಿರ್ತೀನೋ ಅಷ್ಟು ದುಃಖಿ ಇರ್ತೀನಿ. ಯಾವಾಗ ಅದಕ್ಕೆ ನಿದ್ರೆಯಲ್ಲಿ ಯಾಕೆ ಆರಾಮು? ನಾನಿಲ್ಲ, ನಿದ್ರೆಯಿಂದ ಎದ್ದೆ ನಾನು ಪ್ರಾರಂಭ. ಹಾಗಾಗಿ ಆ ಆತ್ಮಜ್ಞಾನವ ಅಳವಡಬೇಕು ಅಂದ್ರೆ ನಾನು ಮೊದಲು ಗುರುಭಕ್ತಿ ಬಹಳ ತೀವ್ರ ಇರ್ಬೇಕಾಗತ್ತೆ. ಗುರುವಿಗಾಗಿ ಅದಕ್ಕಾಗಿ ಹಂಬಲಿಸ್ಬೇಕು, ಸತ್ಯಕ್ಕಾಗಿ ಅನುಭವಿಸಿದಾಗ ಈ ಅನುಭವ ಮೊದಲೇ ಕೇಳಿದ ತಕ್ಷಣನೇ ಬರೋದೇ ಇಲ್ಲ. ಯಾಕೆ ದೇಹಾಭಿಮಾನ ಬಹಳ ವಿಪರೀತ ಇದೆ. ನನಗೆ ಆತ್ಮವಸ್ತು ನಾನು ಅಂತ ಅದು ಬರೀ ನನಗೆ ನಂಬಿಕೆ ಶ್ರದ್ಧೆ, ಗುರುಗಳು ಹೇಳ್ತಾ ಇದಾರೆ ಹೌದು, ಆದ್ರೆ ಅನುಭವ ಇಲ್ಲ. ಆ ಅನುಭವ ಬರ್ಬೇಕು ಅಂತಂದ್ರೆ ನಿಧಾನವಾಗಿ ಇವುಗಳನ್ನ ಬಿಡಿಸ್ತಾ ಹೋಗ್ತಾರೆ. ನೀನು ಬರೀ ಆ ಸತ್ಯ ವಸ್ತುವಿನ ಕಡೆ ಲಕ್ಷ್ಯ ಕೊಡು. ಇವುಗಳು ಹೇಗ್ ಹೋಗುತ್ತೆ, ಏನ್ ಮಾಡುತ್ತೆ ಇವುಗಳ ಲಕ್ಷ್ಯ ಕೊಡ್ಬೇಡ. ನೀನ್ ಇವುಗಳಲ್ಲೇ ಇದ್ದು ಇವುಗಳನ್ನ ಸರಿ ಮಾಡ್ತೀನಿ ಅಂದ್ರೆ ಆಗಲ್ಲ. ಹಾಗಾಗಿ ನೀನ್ ಆ ದೇವರ ಕಡೆ ಲಕ್ಷ್ಯ ಕೊಡು. ನೀನ್ ಸುಮ್ನೆ ದೇವರ ಕಡೆ ಹೊರಡು, ಆತ್ಮಜ್ಞಾನದ ಕಡೆ ಲಕ್ಷ್ಯ ಕೊಡು. ಆತ್ಮಜ್ಞಾನದ ಚಿಂತನ ಮಾಡ್ತಿರೋ ಬದುಕು ಎಲ್ಲವೂ ತಾನೇ ಸರಿ ಮಾಡ್ತಾರೆ ಗುರುಗಳು. ಅದು ಗುರುಗಳಿಗೆ ಭಾರ ಬಿಡು. ಎಲ್ಲವನ್ನೂ ನೀನೇ ಮಾಡ್ತೀನಿ ಅಂತ ಬಹಳ ತಲೆಗೆ ಹಾಕೋಬೇಡ. ಮಕ್ಕಳು ಸರಿ ಮಾಡ್ತೀನಿ, ಗಂಡನ್ ಮಾಡ್ತೀನಿ, ದುಡ್ಡನ್ ಮಾಡ್ತೀನಿ ಅಂತ ನೀನೇ ಹೊಟ್ಟೋಗ್ತೀಯ. ಎಷ್ಟು ಜನ ಹೋಗಿಲ್ಲ, ನನ್ ಮಗನ್ ಮದ್ವೆ ಮಾಡ್ಲೇಬೇಕು, ಅವ್ರಿಗೆ ಏನು ಪಾಪ ಗೊತ್ತಾಗಲ್ಲ, ಹಿಂಗಾಗಲ್ಲ, ಪಾಪ ನನ್ ಹೆಂಡತಿ ಹಿಂಗೆ, ಅವ್ರಿಗೆ ಏನು ಗೊತ್ತಾಗಲ್ಲ, ನಾನ್ ಮಾಡಿದ್ರೆ ಎಲ್ಲ ಅಂತ ತುಂಬಾ ಹಗ್ಲೂ ರಾತ್ರಿ ಅವ್ರದೇ ಯೋಚನೆ ಮಾಡ್ತಿರ್ತಾನೆ. ಇವ್ರೇ ಅವ್ರು ಸತ್ತೋಗ್ಬಿಡ್ತಾರೆ. ಇವ್ರು ಸತ್ತೋದ್ಮೇಲೆ ಅವ್ರು ಇನ್ನೂ ಬಹಳ ಚೆನ್ನಾಗಾಗ್ತಾರೆ. ಇವ್ರು ಇದ್ದಾಗ ಇನ್ನೂ ಕಷ್ಟ. ಆತರ ಎಷ್ಟ್ ಜನ ಆಗಿದ್ದಾರೆ ನಮ್ಮ ಪ್ರವಚನ ಬರೋರ್ನ. ಅವ್ರು ಇದ್ದಾಗ ಬಹಳ ಅವ್ರ ಬಗ್ಗೆ ಪಾಪ ನನ್ ಮಗನ್ ಮದ್ವೆನೇ ಆಗಿಲ್ಲ, ನನ್ ಮಗಳ ಮದ್ವೆ ಆಗಿಲ್ಲ, ನಮ್ ಹೆಂಡತಿಗಂತೂ ಹೊರಗಡೆ ಹೋಗೇ ಗೊತ್ತಿಲ್ಲ, ಅವ್ರಿಗೆ ಏನೂ ವ್ಯವಹಾರ ಗೊತ್ತಿಲ್ಲ, ಬಹಳ ಹಗಲಿರುಳು ಅವ್ರದೇ ತುಂಬಾ ತಾಪ ಮಾಡ್ಕೊತಿದ್ರು.
ಅವ್ರಿಗೆ ಸಡನ್ ಆಗಿ ಸಾವು ಬಂತು. ಸಾವೇಲಿ ಇವ್ರನ್ನೆಲ್ಲಾ ಕರ್ತವ್ಯ ಮುಗಿಸಿದ್ಮೇಲೆ ಬರುತ್ತಾ ಬಂತು, ಅವ್ರು ಹೊರಟೋದ್ರು. ಅವ್ರ ಮನೆಯವ್ರಿಗೆ ಆಮೇಲೆ ತಾನೇ ತುಂಬಾ ಚೆನ್ನಾಗ್ ಆಗೋಯ್ತು. ಮಗಳು ಮದ್ವೆ ಆಯ್ತು, ಹುಡುಗನ್ ಕೆಲ್ಸ ಸಿಕ್ತು, ಅವ್ರ ಹೆಂಡತಿಗೂ ಒಳ್ಳೆ ಕೆಲ್ಸ, ಅವ್ರು ಆರಾಮಾಗಿ ಎಲ್ಲಾರು ಆರಾಮಾಗಿ ಜೀವನ ಚೆನ್ನಾಗ್ ಮಾಡ್ತಿದಾರೆ ಅವರೆಲ್ಲ. ನಾನ್ ಆ ರೀತಿ ಭ್ರಮೆ ಹಾಕೋತೀನಿ ಅಂತ ನನಗ್ ಗೊತ್ತಾಗಲ್ಲ. ನಾನೇನಾದೆ, ನಾನು ಸುಮ್ನೆ ಹಾಗೆ ಹೊರಟೆ ಹೋದ್ನಲ್ಲ, ಎಲ್ಲೋದೆ ನಾನು, ಎಲ್ಲಿಗೆ ಹೋಗ್ತೀನಿ ನಾನು, ಯಾವ ಜನ್ಮ ಬರುತ್ತೆ ನನಗೆ ಗೊತ್ತಿಲ್ಲ. ಇದೇ ರೀತಿ ಸತ್ಸಂಗ ಸಿಗತ್ತೆ, ಗುರುಗಳು ಸಿಗ್ತಾರೆ ಅನ್ನೋದ್ ಬಿಟ್ಬಿಡು. ಸಿಕ್ಕದಾಗ್ಲೇ ಮಾಡ್ಕೊಳ್ಳಿಲ್ಲ, ಮುಂದೆ ಇನ್ಯಾವ್ದೋ ಸಿಗತ್ತೆ ಅನ್ನೋದು ಮನೋಭ್ರಮೆಗಳು. ಹಾಗಾಗಿ ಈಗಲೇ ತೀವ್ರವಾಗಿ ಈಗ ಏನು ಮಕರ ಸಂಕ್ರಾಂತಿ ಈ ದಿನ ಏನೋ ಹೇಳ್ತಾರ, ಕರ್ಕಾಟಕ ಸೂರ್ಯ ತನ್ನ ಪದಚಲನೆ ಮಾಡ್ತಾರಲ್ಲ, ಹಾಗೆ ನಾವು ನಮ್ಮ ಮನಸ್ಸು ಬುದ್ಧಿಗಳೆಲ್ಲವನ್ನು ಜ್ಞಾನಕ್ಕಾಗಿ, ಜ್ಞಾನ ಚಿಂತನೆಗಾಗಿ ನಮ್ಮ ಬದುಕನ್ನ ಬದಲಾವಣೆ ಮಾಡ್ಕೊಳ್ಳೋದು. ಅದ ಈ ದಿನನೇ ಭೀಷ್ಮ ಮಹಾತ್ಮರು ದೇಹವನ್ನ ತ್ಯಾಗ ಮಾಡಿದ್ರು, ಇದು ಒಳ್ಳೆಯ ದಿನ ಅಂತ ಆ ರೀತಿ. ಹಾಗಾಗಿ ನಾವು ಸಾಧಕರಾಗಿರೋರು ಸಾಕು ಇನ್ನ ಸಂಸಾರದ ಹೊರಗಿನ ವೃತ್ತಿಯ ಹೊರಗಣ ವಿಷಯದ ಚಿಂತೆಯ ನುಡಿದು ಅವುಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡೋಣ. ಪೂರ್ತಿ ಬಿಡಕ್ಕಾಗ್ಲಿಲ್ವಾ, ಸ್ವಲ್ಪನಾರು ಕಡಿಮೆ ಮಾಡ್ಲೇಬೇಕು. ಮಾಡ್ಲಿಲ್ಲ ಒಳಗಡೆ ಚಿಂತನ ಮಾಡ್ಬೇಕು ಅನ್ಸಲ್ಲ. ಹಾಗಾಗಿ ಹೊರಗಣ ವಿಷಯದ ಚಿಂತೆಯ ನುಡಿದು ನಮ್ಗೆ ಏನ್ ಅನ್ಸಿದೆ ಹೊರಗಡೆ ಅವುಗಳನ್ನೆಲ್ಲ ನಾನ್ ಮಾಡಿದ್ಮೇಲೆ ಸರಿ ಆಗತ್ತೆ ಅಂತ. ಆದ್ರೆ ಹೇಗಿದೆ ಒಳಗಡೆ ನೀನ್ ದೇವನನ್ನ ಗುರುಗಳಾಗ್ಲಿ ಆತ್ಮಚಿಂತನೆಗಾಗಿ ಬದುಕನ್ನ ಇಡು, ಅವ್ರ ಬದುಕನ್ನ ಸರಿ ಮಾಡ್ತಾರೆ. ನಾವ್ ಹಂಗ್ ಕೊಡಕ್ ಇಷ್ಟನೇ ಪಡಲ್ಲ. ಅವ್ರ ಗುರುಗಳಿಗಾಗ್ಲಿ ದೇವ್ರಿಗಾಗ್ಲಿ ಕೊಡಕ್ ಅರ್ಪಿಸಕ್ ಇಷ್ಟ ಆಗಲ್ಲ. ಆ ಅಹಂಕಾರ ಇದೆಯಲ್ಲ, ಎಲ್ಲಾ ನಾನೇ ಮಾಡ್ತೀನಿ ಬಹಳ ಪೆಟ್ಟುಗಳು ತಿಂತಿರತ್ತೆ, ದುಃಖ ಆಗ್ತಿರತ್ತೆ, ಎಲ್ಲವೂ ಆಗ್ತಿರತ್ತೆ. ಆದ್ರೂ ಅದ್ ಬೇಡ ಅನ್ಸಲ್ವಲ್ಲ, ಅದೇ ಮಾಯೆ. ಹಾಗಾಗಿ ಇವತ್ತಿನ ದಿನ ಏನಿದೆಯಲ್ಲ, ಇದನ್ನ ನಾವು ಈ ಸೂರ್ಯಪಥ ಇವತ್ತಿಂದ ನಾವು ಇಲ್ಲ ಜ್ಞಾನ ಚಿಂತನೆಗಾಗಿ ಈ ರೀತಿಯಾಗಿ ನಮ್ಮ ಬದುಕನ್ನ ತೀವ್ರವಾದ ಮುಮುಕ್ಷತ್ವದಿಂದ ಮಾಡೋಣ. ಈಗ ಈ ಸೂತ್ರ ಏನ್ ಹೇಳ್ತಿದಾರಲ್ಲ, ಈಗ ನಿನ್ನ ದೇಹಾದಿಗಳೇನಿದೆಯಲ್ಲ ಬಹಳ ತೀವ್ರವಾಗಿದೆ, ನಿನಗೆ ಇದರ ಭ್ರಮೆಯನ್ನ ಬಿಡಿಸ್ತಿದ್ದಾರೆ. ಅದನ್ನ ನಿನ್ನ ದೇಹನೇ ಏನೋ ತ್ಯಾಗ ಮಾಡು, ಅದನ್ನ ಏನು ಹೇಳ್ತಿಲ್ಲ. ಏನೇನ್ ಭಾವಿಸಿದೆಯಲ್ಲ ನೀನ್ ಅಲ್ಲ ಅಷ್ಟೇ ನೋಡು. ಈ ರೀತಿ ಆ ಅಲ್ಲ ಅಂತ ನನಗೆ ಸ್ಪಷ್ಟವಾದ ಜ್ಞಾನ ಬರ್ಬೇಕಲ್ಲ, ಬುದ್ಧಿ ಸ್ವಲ್ಪ ಸ್ಪಷ್ಟ ಆಗ್ಬೇಕಾಗತ್ತೆ. ಬುದ್ಧಿಗೆ ಮಾಯೆ ಮೋಹ ಮಮಕಾರಗಳಿದ್ರೆ ಅದು ಸರಿಯಾಗಿ ತೋರ್ಸಲ್ಲ. ಈಗ ನಾನು ನನ್ ಮಕ್ಕಳನ್ನ ನೋಡೋದು ಬೇರೆ, ಬೇರೆ ಹೊರಗಡೆ ಅವ್ರನ್ನ ನೋಡೋದು. ಏನ್ ಮಾಡಿದ್ರು ಅವ್ರು ನನ್ ಮಕ್ಳು ಅಂತಾನೆ ಕಾಣಿಸ್ತಾರೆ. ಎಷ್ಟೇ ಹೇಳಿ ಏನೇ ಮಾಡ್ಲಿ ನನ್ ಹೆಂಡತಿ, ನನ್ ಮಕ್ಳು, ನನ್ ಮನೆ. ಯಾಕೆಂದ್ರೆ ಬುದ್ಧಿಗೆ ಬಂದ್ಬಿಟ್ಟಿದೆ ಅದ್ ಅಜ್ಞಾನ. ಹಾಗಾಗಿ ಆ ಬುದ್ಧಿ ಸ್ವಲ್ಪ ಸ್ಪಷ್ಟ ಆಗ್ಬೇಕು, ಸ್ವಲ್ಪ ಪ್ರಕಾರ ಆಗ್ಬೇಕು. ಆ ಪ್ರಕಾರ ಆಗೋದಿಕ್ಕೆ ಈ ಜ್ಞಾನ ಚಿಂತನ, ಈ ಆತ್ಮಚಿಂತನ, ಈ ಸತ್ಸಂಗ ಎಲ್ಲವೂ ಅದಕ್ಕೋಸ್ಕರ. ಅವ್ರು ಹೇಳ್ತಿದ್ದಾರೆ, ಈಗ ದೇಹಾಭಿಮಾನ ಬಹಳ ನಾನು ಇದೆ ಅಂತೀಯಲ್ಲ, ಈಗ ದೇಹ ನಾನು ಅಂತ ಏನಿದೆಯಲ್ಲ, ಈ ದೇಹ ನೀನಲ್ಲ. ಈ ಜಗತ್ತು ಆಮೇಲೆ, ಮೊದಲು ನೀನಿದ್ರೆ ಜಗತ್ತು, ಹೆಂಡತಿ, ಮಕ್ಳು ಎಲ್ಲ. ನಮ್ಗಾಗ್ಲೇ ಮೊದ್ಲೇ ಏನಂದ್ರೆ, ನಾನಿಲ್ಲ ಅಂದ್ರೂ ಇದೆಲ್ಲ ಇರುತ್ತಾ, ನಾನಿಲ್ಲ ಅಂದ್ರೂ ದೇವ್ರು ಇರ್ತಾರ, ನಾನಿಲ್ಲ ಅಂದ್ರೆ ಗುರುಗಳು. ರಮಣ ಮಹರ್ಷಿಗಳ ಹತ್ರ ಎಲ್ಲಾ ಮಹಾತ್ಮರ ಹತ್ರ ಹೋದ್ರು ಅದೇ ಕೇಳೋದು, ಈ ಜಗತ್ ಹೆಂಗ್ ನಡೀತಾ ಇದೆ, ಯಾರ್ ನಡೆಸ್ತಾ ಇದಾರೆ? ರಮಣ ಮಹರ್ಷಿ ಅಂತಾರೆ, ಮೊದ್ಲು ನಿನ್ ನೋಡ್ಕೊ, ಜಗತ್ತನ್ ಬಿಡು, ಅದ್ ಯಾರ್ ನಡೆಸ್ತಾವ್ರೋ ಯಾರೋ ಅವ್ರು ನಡೆಸ್ತಾರ ಅದನ್ನ. ನಿಂದೇನ್ ಕತೆ ನಿನ್ ನೋಡ್ಕೊ ಮೊದ್ಲು. ಇದನ್ ಕೇಳ್ತಾರವ್ನ್ ಯಾರು? ಅವನ್ ಕಡೆ ಲಕ್ಷ್ಯ ಕೊಡು. ಈ ತರ ಸಂಶಯ ಯಾರಿಗ್ ಬಂದಿದೆಲ್ಲ ಅವನನ್ನ ಲಕ್ಷ್ಯ ಕೊಡು. ಆ ನಾನು ಅವನಿಗೆ ತಾನೇ ಇವೆಲ್ಲ ಸಂಶಯ. ನಾನಂತ ನಾನ್ ಏನಿದ್ದೀನಲ್ಲ ನನಗ್ ಸಂಶಯ ಇಲ್ಲ. ನೀನೇ ಮೊದಲು ಸಮಸ್ಯೆ ಇದೆಯಾ, ಮೂಲದಲ್ಲೇ ಪ್ರಾಬ್ಲಮ್ ಇದೆಯಾ, ನೀನೇ ಮೊದ್ಲೇ ಸಮಸ್ಯೆ ಇಟ್ಕೊಂಡು ಏನೇನ್ ನೋಡ್ತೀಯ ಎಲ್ಲ ಅದೇ ರೀತಿನೇ ನೋಡ್ತೀಯ. ನೀನ್ ಯಾವ ರೀತಿ ಕನ್ನಡಕ ಹಾಕೊಂಡಿರ್ತೀಯ ಅದೇ ರೀತಿ ಜಗತ್ತು ಕಾಣಿಸ್ತಿದೆ. ಹಾಗಾಗಿ ಆ ನಾನ್ ಅನ್ನೋದೇ ಬಹಳ ಭ್ರಮೆಲಿದೆ. ಅದು ಮೊದಲು ನಿನ್ನಲ್ಲೇ ನೋಡ್ಕೋ. ತಾನಿಲ್ಲದೊಡೆ ನಮ್ ತೋರದಾಗಿ ತನ್ನಂ ಮೊದಲರಿ. ಮೊದ್ಲು ನಿನ್ನ ಕಡೆ ನೋಡು. ನೀನ್ ಆ ದೇಹ ನೀನು ಅಂತೆಲ್ಲ, ತನು ಇಂದ್ರಿಯಾಳಿ ಹಸುವರ್ಗವನ್ನು ಬಿಟ್ಟು ಈ ದೇಹ, ಇಂದ್ರಿಯಗಳು, ಮನಸ್ಸು, ಅಹಂಕಾರ ಇವೆಲ್ಲ ಸತ್ಯ ಅಂತೆಲ್ಲ, ಇದ್ಯಾವುದೂ ನೀನಲ್ಲ. ನೀನ್ ಯಾವ್ದೂ ಇದನ್ ಮಾಡೇ ಇಲ್ಲ. ಇವುಗಳ ಒಳಗಡೆ ನೀನ್ ಏನೂ ಮಾಡಿಲ್ಲ. ಒಂದೇ ಒಂದ್ ಮಾಡ್ತೀಯ, ಎಲ್ಲ ನಾನು ಅಂತೆ ಅಷ್ಟೇ. ಇದೊಂದು ಅಭಿಮಾನ ಒಂದ್ ಮಾಡ್ತೀಯಲ್ಲ, ಇದೊಂದೇ ನೀನ್ ಮಾಡ್ತಿರೋದು. ಆ ಅಭಿಮಾನನೇ ದುಃಖಕ್ ಮಾಡ್ತಾ ಇರೋದು. ಆ ನಾನನ್ನೋ ಅಹಂಕಾರ ಇದೆಯಲ್ಲ, ಅದು ಇದನ್ನೆಲ್ಲಾ ಮಾಡಿಸ್ತಿದೆ. ಆ ನಾನನ್ನೋದ್ ಯಾಕೆ ಬಂತು ಗೊತ್ತಿಲ್ಲ. ನಾನ್ ಆರಾಮಾಗೇ ಇದ್ದೆ, ಪರದೋಳು ಆರಾಮಾಗಿದ್ದೆ, ನಾನು ಆತ್ಮವಸ್ತುವಾಗಿ. ಆಕಸ್ಮಿಕವಾಗಿ ಆಗೋದ ಇವ್ರು ಪರದೋಳು, ಆಕಸ್ಮಿಕವಾದನ ಕಲ್ಪಿತ ಪುರುಷ ಇದ್ದೀನಿ ನಾನೇ. ಕಲ್ಪಿತ ಅಂದ್ರೆ ಏನು? ಆ ಶಬ್ದನೇ ಎಷ್ಟು ಚೆನ್ನಾಗಿದೆ, ಇಲ್ದೇ ಇರೋಂಥದ್ದು. ಈ ಕಲ್ಪನೆ ಮಾಡಿ ಎಲ್ಲ ನಾವೇ ಹಿಂಗ ಏನೇನೋ ಕಲ್ಪನೆ ಮಾಡ್ತೀವಲ್ಲ, ಮನಸ್ಸಲ್ಲೇ ಏನೇನೋ ಕಲ್ಪನೆ ಮಾಡ್ಕೊಂಡಿರ್ತೀವಿ, ಹಿಂಗಾರ ಮನೆ ರೆಡಿ ಮಾಡ್ಕೋತೀವಿ. ಆ ರೀತಿ ನಾನೇ ಕಲ್ಪನೆ. ಪರದೊಳ ಆಕಸ್ಮಿಕವಾದ ಕಲ್ಪಿತ ಪುರುಷ ಅಖಿಳ ಭಾವದೊಳಗೂಡಿ. ಸುಮ್ನೆ ಅವನೊಬ್ನೇ ಆಗಿದ್ರೆ ಪರವಾಗಿರ್ಲಿಲ್ಲ, 10 ಭಾವನೆ ತಗೊಂಡ್ ರೆಡಿ ಆದೇನೆ. ನಾನೇ ಯಾರಿಗ್ ನಾನ್ ಮಾತಾಡ್ತಾ ಇದ್ದೀನಿ, ಕಲ್ಪಿತ ಪುರುಷನೇ ಮಾತಾಡ್ತಾ ಇರೋದು.
ಅಖಿಲ ಭಾವದೊಳಳು ಮೊದ್ಲನೇ ಅಹಂ ಭ್ರಮೆ. ಆ ಕಲ್ಪಿತ ಪುರುಷನಿಗೆ ಆಧಾರನೇ ಈ ಅಹಂ, ನಾನು. ಈಗೇನ್ ನಾನಂತ ಇದೀನಲ್ಲ, ಈಗ ಕೂತಿದ್ದೀನಿ, ಕೇಳ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ, ಇದೀನಲ್ಲ ನಾವೇ. ಕೇಳ್ತಾ ಇರೋರು ಕಲ್ಪಿತಾನೆ, ಹೇಳ್ತಾ ಇರೋರು ಕಲ್ಪಿತಾನೆ, ಆದರೆ ಅನುಭವ ಕಲ್ಪಿತ ಅಲ್ಲ. ಆ ಅನುಭವದ ಆಧಾರದಲ್ಲಿ ಈ ಕಲ್ಪಿತ ಮಾತಾಡ್ತಾ ಇರೋದು, ಎಲ್ಲಾ ಮಾಡ್ತಿರೋದು. ನಮಗೇನಾಗಿದೆ, ಅನುಭವ ಮರಿತೀವಿ, ಈ ಕಲ್ಪಿತನೇ ಸತ್ಯ, ಈ ಪುರುಷನೇ, ಈ ಕಲ್ಪಿತ ಪುರುಷನೇ ಸತ್ಯ ಅಂತ ಇದ್ರೊಳಗಡೆ ವ್ಯವಹಾರ ಇದೆಯಲ್ಲ, ಈ ಭ್ರಮೆನ ಬಿಡಿಸ್ತಾ ಇರೋದು. ತನು ಇಂದ್ರಿಯಾಡಿ ಹಸುವರ್ಗವನ್ನು ಬಿಟ್ಟು ಆ ಇಡೀ ಜೀವತ್ವವೇ ನೀನಲ್ಲ. ಅದ್ರೊಳಗಡೆನೆ ಇವೆಲ್ಲವೂ, ಇಡೀ ಜೀವ ನೀನು ಅಂದ್ರೆ ಮುಗೀತು. ಅದ್ರೊಳಗಡೆ ದೇಹ ಬರುತ್ತೆ, ಇಂದ್ರಿಯ ಬರುತ್ತೆ, ಪ್ರಾಣ ಬರುತ್ತೆ, ಮನಸ್ಸು, ಅಹಂಕಾರ ಎಲ್ಲಾ ಸೇರಿ ನಾನು ಅಂತ ಹೇಳಿದೀನಿ. ಅದೇ ನನ್ ಹೆಣ್ಣಾನು ಗಣ್ಣಾನು ಏನೋ ಒಂದ್ ಜೀವ ಅಂತ ಇದೆ, ಪೂರ್ತಿ ಎಲ್ಲಾ ಸೇರಿ ಇದು ನೀನಲ್ಲ. ಹಸುವರ್ಗವನ್ನು ಬಿಟ್ಟು ಮನಬುದ್ಧಿ ಅಂತೆಯನ್ನು ಸುಟ್ಟು ಇವುಗಳು ನೀನಲ್ಲ. ಅವುಗಳನ್ನ ಬಿಟ್ಟೇ ಬಿಡ್ಬೇಕು, ನಾನಲ್ಲ. ಹಸುವರ್ಗವನ್ನ ಅಹಂತೆಯನ್ನು ಸುಟ್ಟು ಜನಿತಭೂತ ವಿಷಯವನ್ನೇ ಬೇರಿಟ್ಟು, ಏನ್ ಪಂಚಮಹಾಭೂತಗಳಿಂದ ಆಗಿರೋ ದೇಹಗಳಿಂದ ಅವುಗಳಾಗುವ ಕಾರ್ಯಗಳು. ಈಗ ನಾನು ಅಂತ ತಿಳ್ಕೊಂಡು ಏನೇನ್ ಮಾಡ್ತೀಯಲ್ಲ, ಎಲ್ಲಾ ಕಾರ್ಯಗಳು ನಾನ್ ನೋಡ್ತೀನಿ, ಕೇಳ್ತೀನಿ, ಮಾತಾಡ್ತೀನಿ, ಅನುಭವಿಸ್ತೀನಿ, ಎಲ್ಲವೂ ಏನೇನಿದೆಯಲ್ಲ ಇವುಗಳು ಯಾವುದೂ ನೀನಲ್ಲ. ಸುಮ್ನೆ ಹಿಂಗೆ ತೋರ್ಕೊಂಡಿರೋನ್ ನೀನು. ಆಕಸ್ಮಿಕವಾಗಿ ಪ್ರಕಟ ಆಗಿದ್ಯಾ ನೀನು. ಅಷ್ಟೊಂದ್ ಮಹತ್ವ ಕೊಡ್ಬೇಡ ಪ್ರಕಟ ಆಗಿರೋ ನಿನ್ಗೆ. ಯಾಕೆ ಅಷ್ಟೊಂದು ಬುದ್ಧಿಗೆ ಇವುಗಳನ್ನೆಲ್ಲ ಪ್ರಕಟ ಕೊಡ್ತೀಯ? ಅವುಗಳಿಗೆಲ್ಲ ಆಧಾರವಾಗಿರುವ ಅರಿವು ನೀನು. ಈ ತರ ನೀನ್ ಬೇರೆ ಇಟ್ಟ ತಕ್ಷಣನೇ ಘನ ನಿರ್ಗುಣಾತ್ಮತೆ ಅಳವಟ್ಟು. ಯಾವಾಗ ನಾನಲ್ಲ ಅಂದೆ, ಇರೋದೇ ನಾನು ಆತ್ಮವಸ್ತು ಇರ್ತೀನಿ, ಇರೋದೇ ಆ ಬ್ರಹ್ಮವಸ್ತು, ಇರೋದೇ ಆ ಅರಿವಿನ ವಸ್ತು. ಆ ಅರಿವಿನ ವಸ್ತು ನಾನಿದ್ದೀನಿ, ಇವುಗಳೆಲ್ಲವೂ ನಾನಲ್ಲ. ಈ ರೀತಿಯಾಗಿ ಅನುಸಂಧಾನ, ಆತ್ಮಾನುಸಂಧಾನ, ಇದೇ ಈ ರೀತಿಯಾಗಿ ಆತ್ಮಾನುಸಂಧಾನವನ್ನ ಮಾಡ್ಬೇಕು. ಈ ರೀತಿ ಮಾಡೋದ್ರಿಂದ ದೇಹ, ಮನಸ್ಸು, ಬುದ್ಧಿ ಎಲ್ಲವೂ ಸ್ವಚ್ಛ ಆಗತ್ತೆ, ಪ್ರಖರ ಆಗತ್ತೆ. ಇದ್ದಕ್ಕಿದ್ದಂಗೆ ಎಲ್ಲವನ್ನು ತೋರ್ಸಕ್ ಪ್ರಾರಂಭ ಆಗುತ್ತೆ. ಜಗತ್ತನ್ನ, ಮನೆಯನ್ನ, ಸಂಸಾರವನ್ನ ಯಾರಿಗೆ ತೀವ್ರವಾದ ಜ್ಞಾನದ ವಿವೇಕ ಇರುತ್ತೋ ಅವ್ರೇನು ಬಿಡಲ್ಲ ಮಾಡಲ್ಲ, ಎಲ್ಲಾ ಅವ್ರ ಜೊತೆನೆ ಇರ್ತಾರೆ. ಆದ್ರೆ ವಿವೇಕ ಪ್ರಧಾನ ಇರುತ್ತೆ. ಅವ್ರು ನೋಡೋ ರೀತಿನೇ ಬೇರೆ, ನಾವು ನೋಡೋ ರೀತಿನೇ ಬೇರೆ ಇರುತ್ತೆ. ವಿವೇಕ ಪ್ರಧಾನ ಆಗಿ ಈ ರೀತಿ ಯಾರು ಸಾಧನೆಯನ್ನ ಮಾಡ್ತಿರ್ತಾರೆ, ಇವ್ರಿಗೆ ಜಗತ್ತು ಕಾಣೋದೇ ಬೇರೆ. ಅವರ ದೇಹಾದಿಗಳಿಗೆ ಅವನಿಗೆ ಏನು ಅವನ ಬಗ್ಗೆನೆ ಗೊತ್ತಾಗಿದೆ. ಇನ್ ಬಾಕಿಯವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಾರೆ? ಅವ್ರನ್ನೆಲ್ಲ ಸರಿ ಮಾಡ್ಬೇಕು ಅಂತ ಅನ್ಸುತ್ತಾ? ಯಾಕೆ? ನಾನೇ ಮೊದ್ಲು ಸತ್ಯ ಇಲ್ಲ, ನಾನೇ ಕಲ್ಪಿತ ಪುರುಷ ಇದ್ದೀನಿ. ನಾನ್ ಏನೇನ್ ಭಾವನೆ ಮಾಡ್ತಿದ್ದೀನಿ ಹಂಗ ಅವ್ರೆಲ್ಲರೂ ಕಾಣಿಸ್ತಿದ್ದಾರೆ. ನಾನೇ ಸತ್ಯ ಅಲ್ಲ. ನಾನ್ ಇದಕ್ಕೆ ಆಧಾರವಾಗಿರುವ ಅರಿವಿನ ಸ್ವರೂಪ. ಜನಿತ ಘನ ನಿರ್ಗುಣಾತ್ಮತೆ ಅಳವಟ್ಟು. ಆಗ ನಾನು ಆ ಬ್ರಹ್ಮ ವಸ್ತು ನಾನು ಅಂತಾನೆ ಆ ಅನುಭವ ಬರುತ್ತೆ. ವಿಕೃತಿ ರೂಪ ವಿಶ್ವ ತುಷರವೆಲ್ಲವನ್ನು ತೋರಿ. ವಿಕೃತಿ ರೂಪ ಏನ್ ಈ ಜಗತ್ತೆಲ್ಲ ಕಾಣಿಸ್ತಿದೆಯಲ್ಲ, ಇದೆಲ್ಲವೂ ಕಾರ್ಯರೂಪ. ಇವುಗಳೆಲ್ಲವೂ ಒಟ್ಟು ಏನೂ ಉಪಯೋಗ ಬರ್ದೇ ಇರೋಂಥದ್ದು ಅಂತ. ನಾನೇ ಉಪಯೋಗ ಇಲ್ಲ. ಇನ್ ನನ್ನಿಂದ ನಾನ್ ಮಾಡಿರೋ ನನ್ನ ಕಲ್ಪನೆಗಳು ತಾನೇ ಜಗತ್ತೆಲ್ಲ. ಅದಕ್ಕೆ ರಮಣ ಮಹರ್ಷಿಗಳು ಅದನ್ನ ಮೂರು ಯಾವಾಗ್ಲೂ ಹೇಳ್ತಾರೆ, ಜೀವ, ಜಗತ್ತು, ಈಶ್ವರ. ಈ ಮೂರು ಸುಮ್ನೆ ಸಾಧನೆ ಪ್ರಾರಂಭದಲ್ಲಿ ಹೇಳ್ತಾರೆ. ಜೀವ ನಾನು ಅಂತ ಇದೆಯಲ್ಲ, ಅದಕ್ಕೊಂದ್ ಹಂಗಾರೆ ಜಗತ್ತಂತ ಕಾಣಿಸ್ತಾ ಇದೆ, ನಾನು ಒಬ್ನೇ ಇರಕ್ಕಾಗತ್ತಾ? ಎಲ್ಲ ಎಷ್ಟೊಂದ್ ಜನ ಇದಾರೆ, ಅವ್ರೆಲ್ಲಾರು ಬರ್ತಾರೆ ಹೋಗ್ತಾರೆ, ಸಾಯೋರ್ ಇದಾರೆ, ಹುಟ್ಟೋರ್ ಇದಾರೆ, ಜಗತ್ತು ಕಾರ್ಯಗಳು ನಡೆಯುತ್ತೆ, ಇವೆಲ್ಲ ಅಂದಾಗ ಹಂಗಾರೆ ಜಗತ್ತು, ಅದನ್ನೊಬ್ಬ ನಡೆಸೋನೊಬ್ಬ ಈಶ್ವರ. ಸುಮ್ನೆ ಚಿಕ್ಕ ಮಕ್ಳ ಪಾಠ ಹೇಳ್ದಂಗ ಅದು. ಆದ್ರೆ ನಿಜವಾಗ್ಲೂ ಏನು ನಡೆದೇ ಇಲ್ಲ. ಜೀವ ಅನ್ನೋನೇ ಅಸ್ತಿತ್ವದಲ್ಲಿ ಇಲ್ಲ ಅಂದ್ರೆ ಇನ್ನ ಜಗತ್ತು ಅವುಗಳೆಲ್ಲ ಎಲ್ಲಿರತ್ತೆ? ಎಲ್ಲವೂ ನಿಂತಿರೋದು ನನ್ ಮೇಲೆ. ನಿದ್ರೆಯಲ್ಲಿ ನಾನಿದ್ದೀನಿ, ನಾನಿಲ್ಲ, ಯಾವ ಜಗತ್ತಿಲ್ಲ, ದೇವ್ರಿಲ್ಲ, ಗುರುಗಳಿಲ್ಲ, ಸಾಧನ ಇಲ್ಲ, ಏನು ಇಲ್ಲ. ನಾನ್ ಎದ್ದೆ, ಜಗತ್ ಬಂತು, ಎಲ್ಲಾ ಬಂತು, ಎಲ್ಲ ದೇವ್ರು ಬಂತು. ಹಂಗಾದ್ರೆ ನಾನೇ ಇಲ್ಲ. ನಾನೇ ಹಂಗಾರೆ ಸೃಷ್ಟಿ ಮಾಡ್ತೀನಿ? ಹೌದು, ಅಷ್ಟು ಸಾಮರ್ಥ್ಯ ಇದೆ ನನಗೆ, ಇಡೀ ಜಗತ್ತನ್ನ ಸೃಷ್ಟಿ ಮಾಡೋಷ್ಟು. ಕನಸಲ್ಲಿ ಮಾಡಿದೆಯಲ್ಲ, ಕನಸಲ್ಲಿ ಇದೇ ರೀತಿ ಜಗತ್ತನ್ನ ಮಾಡ್ಕೊಂಡಿದ್ಯಲ್ಲ, ಅಲ್ಲೂ ಇದೇ ರೀತಿ ಮಳೆ, ಬಿಸಿಲು, ಪ್ರಕೃತಿ. ಅಲ್ಲೇನಾದ್ರು ನನ್ ಮನಸ್ ಮಾಡಿರೋದು ಅಂತ ಅಲ್ಲಿ ಸಣ್ಣ ಸೂರ್ಯ, ಅಲ್ಲೇನಾದ್ರು ಬೆಳಗ್ಗೆ ಎದಳ ಬದ್ಲು ಸಾಯಂಕಾಲ ಲೇಟ್ ಆಗಿ ಬರ್ತಾನೆ ಸೂರ್ಯ, ಚಂದ್ರ, ಏನಾದ್ರು ಇದೆಯಾ? ಇದೇ ರೀತಿ ಕ್ರಮಬದ್ಧವಾಗಿ ಅಲ್ಲೂ ಪ್ರಕೃತಿ ಇದೆ. ಹಾಗಾದ್ರೆ ಇವೆಲ್ಲವೂ ನನ್ನ ಸೃಷ್ಟಿನೇ, ನಾನು ಭಾವಿಸಿರೋದು. ಇವುಗಳೆಲ್ಲವೂ ಒಟ್ಟು. ಇದನ್ನ ವಿವೇಕದಿಂದ ಮಾಡು, ವಿವೇಕವನ್ನ ಬಳಸು. ವಿಕೃತಿ ರೂಪ ವಿಶ್ವ ತುಷಾರ ಇವೆಲ್ಲವೂ ಒಟ್ಟು ಇಡೀ ಜಗತ್ತು, ಬ್ರಹ್ಮಾಂಡ, ವಿಶ್ವ, ಜೀವ, ಏನೇನೆಲ್ಲ ಅಂತ ಎಲ್ಲವೂ ಒಟ್ಟು ಏನೂ ಉಪಯೋಗ ಬರ್ದೇ ಇರೋಂಥದ್ದು. ಅಂತ ಉಪಯೋಗ ಬರ್ದೇ ಇರ್ದೇ ಇರೋದನ್ನ ಅದ್ರೊಳಗಡೆನೆ ಕುತ್ಕೊಂಡು ಅದ್ರೊಳಗಡೆನೆ ನೀನ್ ಎಲ್ಲವನ್ನ ವಿಚಾರ ಮಾಡ್ತೀಯಲ್ಲ, ಎಷ್ಟು ಸತ್ಯ ಇರುತ್ತೆ? ನಾನು ಜೀವನಾಗಿ ಏನೇನ್ ಮಾಡ್ತೀನಲ್ಲ,
ಎಲ್ಲಾ ಒಟ್ಟಿನಲ್ಲೇ ಕ್ಲೀನ್ ಮಾಡ್ತಾ ಕೂತಂಗೆ. ಯಾವ್ದು ಚೆಲ್ಲಬೇಕಾಗಿದ್ಯೋ, ಯಾವ್ದು ಹೊಸ ಎಸಿಬೇಕಾಗಿದ್ಯೋ ಹೌದ್ರಲ್ಲೇ ಕುತ್ಕೊಂಡು, ಯಾವ್ದು ಜೀವನಾಗೆ ಕುತ್ಕೊಂಡು ಅದನ್ನೇ ನಾನ್ ಇದನ್ನ ಅಂತಃಕರಣ ಶುದ್ಧಿ ಮಾಡ್ಕೋತೀನಿ, ನಾನ್ ಹಾಗ್ ಮಾಡ್ಕೋತೀನಿ, ಜಗತ್ತನ್ ಸರಿ ಮಾಡ್ತೀನಿ, ಅವ್ರನ್ ಸರಿ ಮಾಡ್ತೀನಿ, ಹೀಗ್ ಮಾಡ್ತೀನಿ. ಎಲ್ಲಿ ಎಲ್ಲಾನು ಚೆಲ್ಲ ಅಂತದನ್ನ ಅವ್ರು ಅದನ್ನ ಹೇಳ್ತಿದ್ದಾರೆ. ವಿಕೃತಿ ರೂಪ ವಿಶ್ವ ತುಷರವೆಲ್ಲವನ್ನು ತೂರಿ ಪ್ರಕೃತಿ ಮಾಯೆಗಳನ್ನು ಮೀರಿ. ಏನಿ ಮಾಯೆ ಅಂತ ಇದೆಯಲ್ಲ, ಅವುಗಳನ್ನೆಲ್ಲಾ ಮೀರಿ ಇದೀನಿ ನಾನು. ಇವುಗಳ ಸ್ಪರ್ಶ ಇಲ್ಲದೆ ಇದೀನಿ ನಾನು. ಜಗತ್ತಿನ ಸ್ಪರ್ಶ ಇಲ್ಲ ನನಗೆ. ನಾನು ಅಂದ್ರೆ ಈ ಅಹಂಕಾರದ ನಾನಲ್ಲ. ಈ ಜೀವನಗೆ ನಾನು, ಆ ಜೀವನನ್ನು ಅರಿಯುವ ಅರಿವು ನಾನು, ಈ ಜಗತ್ತನ್ನು ಅರಿಯುವ ಅರಿವು ನಾನು, ಎಲ್ಲವನ್ನೂ ಬೆಳಗುವ ಅರಿವು ನಾನು, ಬಚ್ಚಬರಿಯ ಅರಿವು ನಾನು. ಇವುಗಳೆಲ್ಲ ಒಟ್ಟು ಕಸ, ಅವಳನ್ನೆಲ್ಲ ಬಿಸಾಡೋ ಅಂತದ್ದು. ಅವುಗಳ ಬಗ್ಗೆ ಬಹಳ ತಲೆ ಕೆಡಿಸ್ಕೋಬೇಡ. ಒಂದು ದಿನ ಹೋಗುತ್ತದು. ಸುಮ್ನೆ ಏನೋ ಹಿಂಗ್ ಪ್ರಕಟ ಆಗಿ ತೋರ್ಸ್ತಿದೆ, ಒಂದು ದಿನ ಮಾಯ ಆಗತ್ತೆ. ಬಹಳ ಅದ್ರ ಬಗ್ಗೆ ವಿಪರೀತ ತಲೆಗ್ ಹಾಕೋಬೇಡ. ಸುಮ್ನೆ ಏನೋ ಒಂದ್ ಸ್ವಲ್ಪ ದಿನ ಇದ್ದು ಹೋಗು ಅಂತ ಬಂದಿರೋದು. ಸುಮ್ನೆ ಹಿಂಗ್ ಪ್ರಕಟ ಆಗಿದ್ಯಾ ಕಲ್ಪಿತ ಪುರುಷನಾಗಿ. ಯಾವಾಗ ಈಗ ಒಂದು ಸಮುದ್ರದಲ್ಲಿ ಒಂದು ಗುಳ್ಳೆ ಹುಟ್ಟುತ್ತೆ, ಅದೇನಾದ್ರು ಬಹಳ ಅದಕ್ಕೆ ಅಸ್ತಿತ್ವ ಇದೆಯಾ? ಒಂದು ಕ್ಷಣದಲ್ಲಿ ಯಾವಾಗ ಹಾಗೆ ನನ್ನ ಬದುಕುನುವೆ. ಹಾಗಾಗಿ ಅವುಗಳನ್ನೆಲ್ಲ ಬಿಡು. ಅವುಗಳೆಲ್ಲ ಹೊಟ್ಟಿದ್ದಂಗೆ ವಿಶ್ವ ತುಷರವೆಲ್ಲವನ್ನು ತೂರಿ ಪ್ರಕೃತಿ ಮಾಯೆಗಳನ್ನು ಮೀರಿ ಸುಕೃತಾದಿ ಕರ್ಮ ರಸವಾರಿ. ಯಾವಾಗ ಇವುಗಳನ್ನೆಲ್ಲ ನಾನಲ್ಲ ನಾನಲ್ಲ ಅಂತೀವಿ, ಆ ವ್ಯಕ್ತಿಯ ಎಲ್ಲಾ ಭಾವಗಳು ಕಡಿಮೆ ಆಗತ್ತೆ. ದೇಹ ನಾನಲ್ಲ, ದೇಹದ ಭಾನ ಕಡಿಮೆ ಆಗತ್ತೆ. ಆಗ್ಲೇಬೇಕು. ದೇಹ ನಾನಲ್ಲ ಅಂದ್ರೆ ದೇಹದ ಅನುಭವ ಇರಬಾರ್ದು ನನಗೆ. ದೇಹ ಕೂತಿದೆ, ನಿಂತಿದೆ, ಏನೋ ಆಗ್ತಿದೆ, ಆ ಅನುಭವ ನನಗಿಲ್ಲ. ಮನಸ್ಸು ನಾನಲ್ಲ, ಮನಸ್ಸಿಗೆ ಆಗ್ತಿರತ್ತೆ, ನಾನ್ ನೋಡೋರ್ ಇರ್ಬೇಕು. ಮನಸ್ಸಿಗೆ ಸುಖ ಆಗ್ತಿದೆ, ದುಃಖ ಆಗ್ತಿದೆ, ಅವ್ರು ಯಾರೋ ಅಂದ್ರು ಮಾಡಿದ್ರು, ಆ ಮನಸ್ಸಿಗೆ ಆಗ್ತಿದೆ, ನನಗಾಗಲ್ಲ. ಈ ರೀತಿಯಾಗಿ ಪ್ರತ್ಯೇಕತೆ ಬರ್ಲೇಬೇಕು. ಇದಕ್ಕೆಲ್ಲಾ ಕಾರಣ ಅಹಂಕಾರ. ಆ ಅಹಂಕಾರದ ನಾನೇನಿದೆಯಲ್ಲ ಆ ನಾನ್ ಹೋಗ್ಬೇಕು. ಆ ನಾನ್ ಹೋಗೋದು ಯಾವ ರೀತಿ? ಈ ರೀತಿ ಜ್ಞಾನ ಚಿಂತನದಿಂದ. ನಾನು ಎಚ್ಚರದಲ್ಲಿರುತ್ತೆ, ಕನಸಲ್ಲಿ ಇನ್ನೊಂದ್ ನಾನಾಗುತ್ತೆ, ನಿದ್ರೆಯಲ್ಲಿ ಇಲ್ದೇ ಇರೋಂಗಾಗತ್ತೆ. ಈ ರೀತಿ ನಾನು ಬರುತ್ತೆ, ಹೋಗುತ್ತೆ, ಮಾಡುತ್ತೆ. ನಾನು ಅದಕ್ಕೆ ಆಧಾರವಾಗಿರುವ ಅರಿವು ನಾನು. ಈ ನಾನೊಳಗಡೆ ನಾನಿಲ್ಲ. ಈ ನಾನಿಗೆ ಪಾಪ, ಪುಣ್ಯ, ಹೆಣ್ಣು, ಗಂಡು, ಸನ್ಯಾಸಿ, ಗೃಹಸ್ಥ, ಸಾಧಕ, ಇದು ಏನೇನ್ ಮಾತಾಡ್ತೀವಿ ಎಲ್ಲ ಈ ನಾನಿನ ಅಹಂಕಾರಕ್ಕೆ. ಆ ನಾನೇ ನಾನಲ್ಲ. ನಾನಾರೆಂಬುದು ನಾನಲ್ಲ, ಮಾನವ ಜನ್ಮವು ನಾನಲ್ಲ, ನಾರಾಯಣ ಹರಿ ಬ್ರಹ್ಮ ಸದಾಶಿವ ಏನೇನ್ ದೇವರು ಏನೇನ್ ಅದ್ಯಾವುದೂ ನಾನಲ್ಲ. ಅಜೋಸುಖ ನಿತ್ಯ ಪ್ರಕಾಶ ವಿಭೋ ನಾಮ ರೂಪ ಆಧಾರ್. ನಾನು ಯಾವ ರೀತಿ ಇದ್ದೀನಿ ನಾನು? ನನಗೆ ನಾಮರೂಪಗಳು ಯಾವುದೂ ಇಲ್ಲ. ನನಗೆ ನಾಮರೂಪಾದಿಗಳೆಲ್ಲ ದೇಹಾದಿಗಳಿಗೆ, ನನಗೆ ನಾಮರೂಪಾದಿಗಳಿಲ್ಲ. ಅಬ್ಧಿ ಅಪಾರ ಸ್ವರೂಪ ಮಮ. ನಾನು ಅರಿವಿನ ಸಮುದ್ರ ನಾನು. ನನಗೆ ಯಾವುದರ ಸ್ಪರ್ಶವೂ ಇಲ್ಲ. ಅಬ್ಧಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ ಧನೇಶ್ ಗಣೇಶ್. ನೀನ್ ಏನೇನ್ ದೇವ್ರುಗಳು ಅವರು ಇದು ಏನೇನ್ ಭಾವಿಸ್ತೀಯಲ್ಲ, ಅವರೆಲ್ಲ ಅಲೆಗಳು ಇದ್ದಂಗೆ ಸಮುದ್ರದಲ್ಲಿ. ದೇವ್ರುಗಳೇ ಅಲೆಗಳು ಅಂದ್ಮೇಲೆ ನೀನು ಜೀವ ಇದ್ದಂಗಿರ್ಬೋದು. ನೀನು, ನಿನ್ ಹೆಂಡ್ತಿ, ನಿನ್ ಮಕ್ಳು ಎಲ್ಲ ಸಣ್ಣಗುಳ್ಳೆ ದೊಡ್ಡಗುಳ್ಳೆ ಆ ಸಮುದ್ರದಲ್ಲಿ. ನೀನ್ ಈ ಮೇಲ್ಗಡೆನೆ ಓಡಾಡ್ತಾ ಇದೀಯ. ನಿನ್ನ ಸ್ವರೂಪ ಸಮುದ್ರದ ಸ್ವರೂಪ. ಅದು ಯಾವ ರೀತಿ? ಅರಿವಿನ ಸಮುದ್ರ, ಬ್ರಹ್ಮ ಸ್ವರೂಪ, ಆನಂದದ ಸಮುದ್ರ. ಆ ಆನಂದದ ಸಮುದ್ರ ನಾನೇ ಇದ್ದೀನಿ. ಆ ರೀತಿ ಆ ಅನುಭವದಲ್ಲಿ ಈ ಸುಕೃತಾದಿ ಈ ವಾಸನೆಗಳೆಲ್ಲ ಹೋಗ್ಬಿಡತ್ತೆ. ಈ ಸಾಧನಾ ಅವಸ್ಥೆಯಲ್ಲಿ ಸ್ವಲ್ಪ ಇರುತ್ತೆ. ನಾನು ಅನ್ನೋವರೆಗೂ ಪಾಪ ಪುಣ್ಯಗಳು ಹಿಂಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಅವು ಹೋಗ್ಲೇಬೇಕೆಲ್ಲವು. ಅದು ಎಷ್ಟೇ ಒಳ್ಳೇದಿರ್ಲಿ, ಎಂತ ಪುಣ್ಯದೇ ಇರ್ಲಿ, ಅದಲ್ಲ. ಆ ರಸವಾಸನ ರಸವಾರಿ ಪ್ರಕಟ ಬಿಂದು ಶಿಖರಿಯ ನೇರಿ. ಈ ಪ್ರಕಟ ಬಿಂದು ಇವುಗಳೆಲ್ಲ ಶಿವಯೋಗಿಯಲ್ಲಿ ಅವರು ತ್ರಾಟಕ ಅಭ್ಯಾಸ ಮಾಡಿರ್ತಾರಲ್ಲ, ನಿಜಗುಣ ಶಿವಯೋಗೀಶ್ವರರು ಅವ್ರ ಹೆಸರಲ್ಲೇ ಇದೆ ಶಿವಯೋಗಿ ಅಂತ. ಅವ್ರು ಶಿವಯೋಗಿಗಳು ಆಗಿದ್ರಿಂದ ಈ ಶಬ್ದಗಳೆಲ್ಲ ಅಲ್ಲೇನೂ ಬರುತ್ತೆ. ಜ್ಞಾನದವ್ರು ಏನಿಲ್ಲ, ಆತ್ಮವಸ್ತು ಅಂತ ಅಂತಾರೆ. ಅಲ್ಲಿ ಅವರು ಪ್ರಕಟ ಬಿಂದು ಶಿಖರಿಯ ನೇರಿ. ಏನು ತ್ರಾಟಕದ ಲಿಂಗು, ಗುರುಗಳು ಕೊಟ್ಟಿರುವ ಲಿಂಗುವನ್ನ ಅವರು ತ್ರಾಟಕದ ಅಭ್ಯಾಸ ಮಾಡಿ ನಾದ ಬಿಂದು ಕಲಾ ಅಂತರಂಗದಲ್ಲಿ ಸಾಧನೆ ಮಾಡಿ ಅವುಗಳನ್ನೆಲ್ಲಾ ಮೀರಿ ಒಂದು ಅನುಭವ ಬರುತ್ತೆ. ಅದು ಪ್ರಕಟ ಬಿಂದು ಶಿಖರಿಯ ನೇರಿ. ಮುಂದೆ ಸುಕೃತಾದಿ ಪ್ರಕಟ ವಿಕೃತಿ ರೂಪ ವಿಶ್ವ ತುಷರವೆಲ್ಲವನ್ನು ತೋರಿ ಪ್ರಕೃತಿ ಮಾಯೆಗಳನ್ನು ಮೀರಿ ಸುಕೃತಾದಿ ಕರ್ಮ ರಸ ವಾಸನಾ ರಸವಾರಿ ಪ್ರಕಟ ಬಿಂದು ಶಿಖರಿಯ ನೇರಿ. ಭಾವಕಲ್ಪನೆ ಭೇದ ಬಣ್ಣ ಒಳಿದು ಹೋಗಿ ಜೀವತ್ವವನ್ನು ನೆರೆ ನೀಗಿ ತೀವಿ ಶಂಭುಲಿಂಗದೊಲುಮೆ ಎಚ್ಚರಮಾಗಿ ಕೈವಲ್ಯ ಪಡೆದವನೇ ಯೋಗಿ. ಭಾವಕಲ್ಪನೆ ಇವೆಲ್ಲವೂ ಜೀವನಿಗೆ. ಇವನೇನೇನ್ ಭಾವಕಲ್ಪನೆ ಮಾಡ್ತಾನಲ್ಲ, ಇದು ಆತ್ಮವಸ್ತುವಿನಲ್ಲಿ ಇಲ್ಲ. ಭೇದ ಬಣ್ಣ ಒಳಿದು ನಾನ್ ಬೇರೆ,
ದೇವ್ರು ಬೇರೆ, ನಾನ್ ಅಲ್ಪಜ್ಞ, ಸರ್ವಜ್ಞ, ನಾ ಕಿಂಚಿತ್ ಅವ್ನು ಸರ್ವಜ್ಞ ಇದ್ದಾನೆ, ಈ ರೀತಿ ಏನ್ ಭೇದ ಇವೆಲ್ಲವೂ ಹೋಗುತ್ತೆ. ಆತ್ಮವಸ್ತುವಿನ ಅನುಭವದಲ್ಲಿ ಇದೇನು ಇಲ್ಲ. ಎಲ್ಲ ಈ ಸಾಧಕನ ಅವಸ್ಥ ಜೀವ ಅಂತ ಅನ್ನೋನಿಗೆ ಇವೆಲ್ಲಾ ಭಾವನೆಗಳು. ಆ ಭೇದ ಬಣ್ಣ ಒಳೆದು ಹೋಗಿ ಜೀವತ್ವ, ಈ ಜೀವತ್ವ ಹೋಗ್ಬೇಕು. ಜೀವತ್ವವನ್ನು ನೆರೆ ನೀಗಿ ಎಲ್ಲಾ ಸಾಧನೆಗಳು ಮಾಡ್ಬೇಕಾದ್ರು ಆ ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ, ತೂರ್ಯಾತು ಎಲ್ಲಾದ್ರಲ್ಲೂ ಈ ಜೀವತ್ವ ಇರ್ತಾನೆ. ಸೂಕ್ಷ್ಮಾತಿ ಸೂಕ್ಷ್ಮ ನೆರೆ ನೀಗಿ ಹೋಗ್ಲೇಬೇಕು ಅದನ್ನ. ನೆರೆ ನೀಗಿ ತೀವಿ ಅಂದ್ರೆ ತುಂಬಿದ ಆ ಆತ್ಮವಸ್ತುವೇ ಶಂಭುಲಿಂಗದೊಲುಮೆ ಎಚ್ಚರಮಾಗಿ. ಹಾಗಂತ ಏನೋ ಪ್ರಜ್ಞೆ ಹೋಗ್ಬಿಡತ್ತೆ ಅಂತಲ್ಲ. ಜೀವತ್ವ ಹೋದ ತಕ್ಷಣ ನಾನು ಏನೋ ಆಗ್ಬಿಡ್ತೀನಿ, ಎಲ್ಲೋ ನಿದ್ರೆಯಲ್ಲಿ ಏನೋ ಮಂಕ್ ಆಗ್ಬಿಡತ್ತೆ, ಅಜ್ಞಾನ ಆಗತ್ತೆ, ಏನಾಗ್ತೀನಿ ಅಂತ ಗೊತ್ತಾಗಲ್ಲ ಅಂತಲ್ಲ. ಎಚ್ಚರವಾಗಿರ್ತೀವಂತೆ. ಏನಾದ್ರೂ ಅರಿವಿಗೆ ಮರವೇ ಆಗತ್ತಾ? ಎಚ್ಚರಮಾಗಿ ಇನ್ನೂ ಬಹಳ ಸ್ಪಷ್ಟ ಅರಿವಿನ ಸ್ವರೂಪ, ಇರುವಿನ ಸ್ವರೂಪ, ಆನಂದದ ಸ್ವರೂಪ ಆಗಿರ್ತೀನಿ. ಕೈವಲ್ಯ ಪಡೆದವನೇ, ಈ ರೀತಿ ಅನುಭವಿಸವನೇ ನಿಜವಾದ ಯೋಗಿ. ಅರಿವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದು ನಿಗಮೋಕ್ತಿ. ತನು ಇಂದ್ರಿಯಾಳಿ ಅಸುವರ್ಗವನ್ನು ಬಿಟ್ಟು ಮನಬುದ್ಧಿ ಹಂತೆಯನ್ನು ಸುಟ್ಟು ಜನಿತಭೂತ ವಿಷಯವನ್ನೇ ಬೇರಿಟ್ಟು ಘನ ನಿರ್ಗುಣಾತ್ಮತೆ ಅಳವಟ್ಟು ವಿಕೃತಿ ರೂಪ ವಿಶ್ವಕುಶವೆಲ್ಲವನ್ನು ತೋರಿ ಪ್ರಕೃತಿ ಮಾಯೆಗಳನ್ನು ಮೀರಿ ಸುಕೃತಾದಿ ಕರ್ಮ ವಾಸನಾ ರಸವಾರಿ ಪ್ರಕಟ ಬಿಂದು ಶಿಖರಿಯ ನೇರಿ ಭಾವಕಲ್ಪನೆ ಬೇಗ ಬಣ್ಣ ಒಳಿದು ಹೋಗಿ ಜೀವತ್ವವನ್ನು ನೆರೆ ನೀಗಿ ತೀವಿ ಶಂಭುಲಿಂಗದೊಳು ಎಚ್ಚರಮಾಗಿ ಕೈವಲ್ಯ ಪಡೆದವನೇ ಯೋಗಿ. ಈ ಸೂತ್ರ 54. ಪುನಃ ಮುಂದಿನ ಸೂತ್ರ ನಾಳೆ ನೋಡೋಣ.